Next question number 21. ಇದರಲ್ಲಿ current flows through uniform square frame as shown in figure ಅಂತ. ಸೊ ನಾಲ್ಕು ಡಯಾಗ್ರಾಮ್ ಇದೆ, ನಾಲ್ಕು ಏನಿದೆ ಯೂನಿಫಾರ್ಮ್ ಇದೆ ಅಂತ. ವೆರಿ ಇಂಪಾರ್ಟೆಂಟ್, ಯೂನಿಫಾರ್ಮ್ ವೈರ್. In which case the magnetic field at the center of the frame is not zero. Center of the frame ಅಲ್ಲಿ, ಇದು ಅಷ್ಟೇ ಇಂಪಾರ್ಟೆಂಟ್ ವರ್ಡ್, ಸೆಂಟರ್ ಅಲ್ಲಿ ನಾಟ್ ಝೀರೋ ಇರುತ್ತಂತೆ. ಏನು? ಮ್ಯಾಗ್ನೆಟಿಕ್ ಫೀಲ್ಡ್, ಯೂನಿಫಾರ್ಮ್ ವೈರ್. ಈಗ ನಾವೇನ್ ಮಾಡ್ಬೇಕು, ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕಂಡುಹಿಡಿಬೇಕು. ಎಲ್ಲಿ? ಸೆಂಟರ್ ಆಫ್ ದ ಫ್ರೇಮ್ ಅಲ್ಲಿ, ಇಲ್ಲಿ. ಓಕೆ, ಇಲ್ಲಿ ಇದ್ರದ್ದು ಇಲ್ಲಿ ಒಟ್ಟು ಸೆಂಟ್ರಲ್. ಓಕೆ, ಇದು ಯಾವ ತರ ಕಾಣ್ತದೆ? ಒಂದು ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್. ಹಾಗಾದ್ರೆ ಸ್ಟ್ರೈಟ್ ಕಂಡಕ್ಟರ್ ವಿಚ್ ಇಸ್ ಕ್ಯಾರಿಂಗ್ ಕರೆಂಟ್ ಫಾರ್ಮುಲಾ ಏನು? ಇನ್ಫೈನೈಟ್ ಅಂತಂದ್ರೆ, ಇನ್ಫೈನೈಟ್ ವೈರ್ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ವೈರ್ ಈಸ್ ಮ್ಯೂ ನಾಟ್ ಐ ಬೈ 2 π r. I is the current, r is the distance. ಫೈನೈಟ್ ಇದ್ರೆ ಡ್ಯೂ ಟು ವೈರ್ ಮ್ಯಾಗ್ನೆಟಿಕ್ ಫೀಲ್ಡ್ B is equal to ಮ್ಯೂ ನಾಟ್ ಬೈ 4 π I by r into sin theta 1 plus sin theta 2. ಇದು ಹೇಗೆ ಕಾಣಿಸ್ತಿದೆ ನಮ್ಗೆ ಅನ್ನೋದು ಬರೆದ್ಬಿಡೋಣ. ಇದು ಇನ್ಫೈನೈಟ್ ವೈರ್ ತಗೋಣ. ಇಲ್ಲೆಲ್ಲೋ ಒಂದ್ ಕಡೆ ಸಮ್ r ಡಿಸ್ಟೆನ್ಸ್ ಅಲ್ಲಿ B ಎಷ್ಟಿರುತ್ತೆ, ಇಷ್ಟಿರುತ್ತೆ. ಓಕೆ, ಅದೇ ಫೈನೈಟ್ ವೈರ್ ಇದ್ರೆ ಅಟ್ ಎ ಡಿಸ್ಟೆನ್ಸ್ r, ಈ ಪಾಯಿಂಟ್ ಅಲ್ಲಿ ಡ್ಯೂ ಟು ದಿಸ್ ವೈರ್ ಕ್ಯಾರಿಂಗ್ ಕರೆಂಟ್ I, ಇಷ್ಟು ಕರೆಂಟ್ ಹೋಗ್ತಾ ಇದ್ರೆ, ಸೊ ಇದು ಫೈನೈಟ್ ಇರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು, ಇಲ್ಲಿಂದ ಒಂದು ಎಂಡಿಗೆ ಒಂದು ಲೈನ್ ಹೇಳ್ಕೊಳ್ಬೇಕು, ಈ ಎಂಡಿಗೆ ಒಂದು ಲೈನ್ ಅನ್ನ ಹೇಳ್ಕೊಳ್ಬೇಕು. ಅಂಡ್ ದಿಸ್ ಮೇಕ್ಸ್ ಅನ್ ಆಂಗಲ್ ಆಫ್ ಥೀಟಾ 1 ಅಂಡ್ ದಿಸ್ ಮೇಕ್ಸ್ ಅನ್ ಆಂಗಲ್ ಆಫ್ ಥೀಟಾ 2 ಇದ್ರೆ ನಮಗೆ ಸೈನ್ ಥೀಟಾ 1 ಸೈನ್ ಥೀಟಾ 2. ಇದು I is the current and r is the distance from the wire. ಸೊ ಈ ಎರಡು ಫಾರ್ಮುಲಾಸ್ ನಮಗೆ ಗೊತ್ತಿರಬೇಕು. ಮತ್ತೆ ಇನ್ನೊಂದು ಪಾಯಿಂಟ್ ಏನ್ ಗೊತ್ತಾ, ಇಂಪಾರ್ಟೆಂಟ್, ಇಲ್ಲಿ ಆನ್ ದ ಆಕ್ಸಿಸ್ ಆಫ್ ದ ವೈರ್ ಯಾವಾಗ್ಲೂ ಅಷ್ಟೇ ಮ್ಯಾಗ್ನೆಟಿಕ್ ಫೀಲ್ಡ್ ಝೀರೋ ಇರುತ್ತೆ. ಸಪೋಸ್ ನೀನ್ ಪಾಯಿಂಟ್ ಇಲ್ಲಿ ತಗೊಂಡ್ರೆ ಆಕ್ಸಿಸ್ ಮೇಲೆ ರೈಟ್ ವೈರ್ದು ಝೀರೋ ಇರುತ್ತೆ, ಅಥವಾ ಇಲ್ಲಿ ತಗೊಂಡ್ರು ಝೀರೋ ಇರುತ್ತೆ. ಹಾಗೆ ಸೊ ಈ ಎರಡು ಗೊತ್ತಿರ್ಬೇಕು. ಇಲ್ಲಿ ಅಲಾಂಗ್ ದ ಲೈನ್ ತಗೊಂಡ್ರೆ ಝೀರೋ ಬರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್, ಸೈಡ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸ್ಟ್ರೈಟ್ ಅಲಾಂಗ್ ದ ವೈರ್ ಝೀರೋ ಬರುತ್ತೆ. ಓಕೆ, ಸೊ ಈಗ ಈ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕಂಡುಹಿಡಿಯೋಣ. ಸೊ ಇದ್ರ ಜೊತೆಗೆ ನಾವೇನ್ ಮಾಡ್ಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಕೂಡ ಗೊತ್ತಿರಬೇಕು. ಹೀಗೆ ಒಂದು ಸ್ಟ್ರೈಟ್ ವೈರ್ ಇದ್ರೆ ಇದರಲ್ಲಿ ಕರೆಂಟ್ ಹೀಗೆ ಹೋಗ್ತಾ ಇದ್ರೆ ಇದರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಹೀಗೆ. ಸೊ ಇದಕ್ಕೆ ನಾವೇನ್ ಮಾಡ್ಬೇಕು, ಕರೆಂಟ್ ಡೈರೆಕ್ಷನ್, ಸ್ಟ್ರೈಟ್ ವೈರ್ ಇದ್ರೆ ಕರೆಂಟ್ ಡೈರೆಕ್ಷನ್ ಅಲ್ಲಿ ತಂಬನ್ನ ಇಟ್ಕೊಳ್ಬೇಕು. ತಮ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಉಳಿದ ಕರ್ಲ್ಡ್ ಫಿಂಗರ್ಸ್ ಏನ್ ಕೊಡುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ನ ಕೊಡುತ್ತೆ. ಹೀಗಿರುತ್ತೆ ನೋಡಿ ಕರ್ಲ್ಡ್ ಫಿಂಗರ್. ಸೊ ದಿಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ತಂಬಲ್ವಾ? ಓಕೆ, ಸೊ ರೈಟ್ ಹ್ಯಾಂಡ್ ತಂಬು, ಹಾಗಾಗಿ ರೈಟ್ ಹ್ಯಾಂಡ್ ತಂಬ್ ಬರ್ಕೊಂಡ್ರೆ ನಮ್ಗೆ ಈ ತರ ಇರುತ್ತೆ. ಸೊ ಕರ್ಲ್ಡ್ ಫಿಂಗರ್ಸ್ ಈ ತರ ಇರುತ್ತೆ. ಹಾಗೆ ಇಫ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್, ದೆನ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಹೀಗಿದ್ರೆ ನೋಡಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿರುತ್ತೆ. ನೀವು ಮೇಲಿಂದ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಆಂಟಿ ಕ್ಲಾಕ್. ಓಕೆ, ಸೊ ಇದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್, ಸರ್ಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರಿಂದ ಅಟ್ ಎ ಗಿವನ್ ಪಾಯಿಂಟ್ ವಿ ಹ್ಯಾವ್ ಟು ಡ್ರಾ tangent. At that point this tangent gives the direction of magnet. ಈ ಪಾಯಿಂಟ್ ಅಲ್ಲಿ ಬೇಕಂದ್ರೆ ಈ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಈ ಪಾಯಿಂಟ್ ಅಲ್ಲಿ ಬೇಕಂದ್ರೆ ಈ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಇನ್ವರ್ಡ್ ಇರುತ್ತೆ. ಈ ಪಾಯಿಂಟ್ ಅಲ್ಲಿ ಹೀಗಿರುತ್ತೆ, ಇದು ಔಟ್ವರ್ಡ್ ಬರುತ್ತೆ. ಆಕ್ಚುಲಿ ಔಟ್ವರ್ಡ್ ಬರುತ್ತೆ. 2 ಡೈಮೆನ್ಷನಲ್ ಡೌನ್ವರ್ಡ್ ಕಾಣ್ತಾ ಇದೆ, ಬಟ್ ಆಕ್ಚುಲಿ ಏನಾಗಿರುತ್ತೆ, ಟುವರ್ಡ್ಸ್ ದ ಅಬ್ಸರ್ವರ್ ಬರುತ್ತೆ. ಅದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಡಾಟ್ ಇಂದ. ಇಂಟು ದ ಬೋರ್ಡ್ ಇದ್ರೆ ಪರ್ಪೆಂಡಿಕ್ಯುಲರ್ ದ ಬೋರ್ಡ್ ಇದ್ರೆ ಇಂಟು ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇದು ಲೆಫ್ಟ್ ಗಿದೆ ಇನ್ ದ ಡಯಾಗ್ರಾಮ್, ಸಾರಿ ರೈಟ್ ಗಿದೆ. ಇದು ರೈಟ್ ಅಂತ ಬೇಕಾದ್ರೆ ಹೇಳ್ಬೋದು, ಇದು ಲೆಫ್ಟ್ ಅಂತ ಬೇಕಾದ್ರೆ ಹೇಳ್ಬೋದು ಫಾರ್ ಎನ್ ಅಬ್ಸರ್ವರ್. ಓಕೆ, ಸೊ ಇಷ್ಟು ಗೊತ್ತಾಯ್ತಂದ್ರೆ ನಾವೇನ್ ಮಾಡೋಣ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. ಓಕೆ, ಫಸ್ಟ್ ಡಯಾಗ್ರಾಮ್ ಅಲ್ಲಿ ಏನಿದೆ, ಇಲ್ಲಿ ಕರೆಂಟ್ ಹೋಗ್ತಾ ಇದೆ. ಈಗ ಇದನ್ನೇನ್ ಮಾಡ್ಕೊಳ್ಳಿ, 4 ಭಾಗ ಡಿವೈಡ್ ಮಾಡ್ಕೊಳ್ಳಿ. ಈ ಸೇಮ್ ವೈರ್ ಅನ್ನ ಇದು ಎಲ್ಲದಕ್ಕೂ ಕಾಮನ್ ನೋಡಿ 4 ಡಿವೈಡ್ ಮಾಡ್ಕೊಳ್ಳಿ. ಒಂದು ಈ ವೈರ್, ಇನ್ನೊಂದು ಈ ವೈರ್, ಇನ್ನೊಂದು ಈ ಪಾರ್ಟ್ ಆಫ್ ದ ವೈರ್ ಇಲ್ಲಿಂದ ಅಲ್ಲಿ ತನಕ, ಇನ್ನೊಂದು ಇದು ಈ ಪಾರ್ಟ್. 4 ಪಾರ್ಟ್ ಇದೆ ನೋಡ್ರಿ, 1 2 3 4. ಈಗ ಒಂದೊಂದೇ ಪಾರ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿತಾ ಹೋಗೋಣ. ಈಗ ಫಸ್ಟ್ ಪಾರ್ಟ್ ಯಾವುದು, ಇದು ಈ ವೈರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ, ಈ ಪಾಯಿಂಟ್ ಅಲ್ಲಿ ತಾನೇ ಕಂಡುಹಿಡಿಬೇಕಾದ್ರು. ಇಲ್ಲಿ ನೋಡ್ರಿ, ಈ ವೈರ್ಗೆ ನೇರವಾಗಿದ್ಯಾ, ಆನ್ ದ ಆಕ್ಸಿಸ್ ಇದೆಯಾ? ಹಾಗಾದ್ರೆ ಈ ವೈರ್ ನ ಮ್ಯಾಗ್ನೆಟಿಕ್ ಫೀಲ್ಡ್ 0. ಝೂಮ್ ಮಾಡ್ಬಿಡ್ತೀನಿ ನಿಮ್ಗೆ ಗೊತ್ತಾಗ್ಲಿ, ಆಯ್ತಾ? ಓಕೆ, ಇದ್ರದ್ದು ನೋಡ್ರಿ, ಈ ಪಾರ್ಟಿನ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಪಾರ್ಟಿಂದು ಅಟ್ ದಿಸ್ ಪಾಯಿಂಟ್ ಎಕ್ಸ್ಟ್ರಾ ಪ್ಲಾಟ್ ಮಾಡ್ಕೊಳ್ಳಿ. ಅವಾಗ ಇದಕ್ಕೆ ಆಕ್ಸಿಸ್ ನೇರವಾಗಿದೆಯಾ, ಹಾಗಾದ್ರೆ ಈ ಪಾರ್ಟಿನ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, 0 ಆಗ್ಬಿಡುತ್ತೆ. ನಮ್ಗೆ ಉಳಿದಿರೋ ಪಾರ್ಟ್ ಯಾವುದು, ಇದು. ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಬೇಕು, ಮತ್ತೆ ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಬೇಕು. ಓಕೆ, ಹಾಗಾದ್ರೆ ಅದನ್ನ ಫಸ್ಟ್ ಪಾರ್ಟ್ ಇದ್ರದ್ದು ಕಂಡುಹಿಡ್ಕೊಂಡ್ಬೇಡ. ಈಗ ಅದಕ್ಕೆ ಏನ್ ಮಾಡೋಣ, ನಾವು ಈ ಡಯಾಗ್ರಾಮ್ ನ ರೀಡ್ರಾ ಮಾಡುವ. ಓಕೆ, ಸೊ ಇಲ್ಲೇನಾಗುತ್ತೆ ನೋಡ್ರಿ, ಈ ಕಡೆಯಿಂದ ಕರೆಂಟ್ ಬಂದು ಈ ಕಡೆ ಎಕ್ಸಿಟ್ ಆಗುತ್ತಾ.
ಈ ವೈರಿನ ಮ್ಯಾಗ್ನೆಟಿಕ್ ಫೀಲ್ಡ್ 0 ಬಂತು. ಈ ಪಾರ್ಟ್ ಕಂಡಿಡ್ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಬರ್ತಕ್ಕಂಥ ಕರೆಂಟ್ ನ ಐ ಅಂತ ಇಟ್ಕೊಳ್ತೀನಿ. ಹಾಗಾದ್ರೆ ಇದು ಜಂಕ್ಷನ್ ಫಾರ್ಮ್ ಆಗುತ್ತೆ ಇಲ್ಲಿ. ಓಕೆ, ಸೊ ಸೇ ಎ ಹತ್ರ ಅಂತ ಇಟ್ಕೊಳ್ಳೋಣ, ಇದು ಬಿ ಹತ್ರ ಎಕ್ಸಿಟ್ ಆಗುತ್ತೆ. ಸೊ ಎ ಹತ್ರ ಜಂಕ್ಷನ್ ಇದೆಯಾ, ಹಾಗಾದ್ರೆ ಏನಾಗ್ಬೇಕು, ಕರೆಂಟ್ ಡಿವೈಡ್ ಆಗ್ಬೇಕು. ಹಿಂಗೆಷ್ಟೋಗುತ್ತೆ, ಹಿಂಗೆಷ್ಟೋಗುತ್ತೆ. ಈಗ ನೋಡ್ರಿ, ಈ ವೈರ್ ಯೂನಿಫಾರ್ಮ್ ಅಂತ ಹೇಳ್ತಾರೆ, ಹೌದಾ? ಯೂನಿಫಾರ್ಮ್ ವೈರ್ ಅಂತ ಹೇಳ್ತಾರೆ. ಯೂನಿಫಾರ್ಮ್ ಇದ್ರೆ ನೀವು ಯಾವುದೇ ವೈರ್ನ ನೀವೇನಂತ ತಗೊಳ್ಬೋದು, ವಿ ಕ್ಯಾನ್ ಟೇಕ್ ದಿಸ್ ರೆಸಿಸ್ಟರ್, ಹೌದಾ? ಇಷ್ಟು ಲೆಂತ್ ಇದ್ರೆ, ಎಲ್ಲಷ್ಟು ಲೆಂತ್ ಇದ್ರೆ ಸಪೋಸ್, ಅಥವಾ ಎಲ್ ಅಂತ ಇಟ್ಕೊಳ್ಳೋಣ, ಎಲ್ ಅಂತ ಇಟ್ಕೊಂಡ್ರೆ ಅದರ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ, ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ಇಲ್ಲಿ ಲೆಂತ್ ಜಾಸ್ತಿ ಮಾಡ್ತೀನಿ, ಅವಾಗ ಲೆಂತ್ ಬಿಕಮ್ಸ್ ವೇರಿಯಬಲ್, ರೋ ಮತ್ತೆ ಎ ಕಾನ್ಸ್ಟೆಂಟ್, ಅಲ್ಲಿಗೆ ಆರ್ ಪ್ರೊಪೋರ್ಷನಲ್ ಟು ಎಲ್ ಆಗುತ್ತೆ. ಇಲ್ಲಿ ಯಾಕೆ ಹಿಂಗ್ ತಗೊಂಡೆ ಅಂತಂದ್ರೆ, ನಾವು ಕರೆಂಟ್ ಎಷ್ಟೋಗುತ್ತೆ ಅಂತ ಡಿವೈಡ್ ಮಾಡ್ಕೊಳ್ಬೇಕು. ಸಪೋಸ್ ಈ ವೈರ್ ಎಲ್ಲಿದ್ರೆ ನೋಡ್ರಿ, ಈ ವೈರ್ ಎಲ್ 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 ಇರುತ್ತೆ. ಹಾಗಾಗಿ ಈ ವೈರ್ದು ಲೆಂತ್ ಎಲ್ಲಿದೆ, ಹಾಗಾದ್ರೆ ರೆಸಿಸ್ಟೆನ್ಸ್ ಏನಾಗಬೇಕು, ಆರ್ 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 ಆಗಬೇಕು. ಅಲ್ಲಿಗೆ ಟೋಟಲ್ ರೆಸಿಸ್ಟೆನ್ಸ್ ಈ ಪಾರ್ಟ್ ಅಲ್ಲಿ, ಯಾಕೆಂದ್ರೆ ಇದು ಎಂಟ್ರಿ ಪಾಯಿಂಟ್, ಇದು ಎಕ್ಸಿಟ್ ಪಾಯಿಂಟ್ ಆಗಿರೋದ್ರಿಂದ ಎ ಬಿ, ಇದ್ರದ್ದು ರೆಸಿಸ್ಟೆನ್ಸ್ ಆರ್ ಅಂತ ತಗೊಂಡ್ರೆ ಇದ್ರದ್ದು ರೆಸಿಸ್ಟೆನ್ಸ್ 3R ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಇನ್ನೊಂದು ಪಾಯಿಂಟ್ ಕರೆಂಟ್ ಬಂದಿದೆ, ಏನಾಗುತ್ತೆ ಇಲ್ಲಿ ಐ ಡಿವೈಡ್ ಆಗುತ್ತೆ. ಎಷ್ಟೆಷ್ಟು ಡಿವೈಡ್ ಆಗುತ್ತೆ ಅಂತಂದ್ರೆ, ಇವೆರಡು ಪ್ಯಾರಲಲ್ ಇಂದ ವೋಲ್ಟೇಜ್ ಸೇಮ್ ಇರುತ್ತೆ, ಕರೆಂಟ್ ಡಿವೈಡ್ ಆಗುತ್ತೆ. ಇಲ್ಲಿ ಆರ್ ರೆಸಿಸ್ಟೆನ್ಸ್ ಇದೆ, ಇಲ್ಲಿ 3R ರೆಸಿಸ್ಟೆನ್ಸ್ ಇದೆ, ಅಲ್ಲಿ ಎಷ್ಟು ಡಿವೈಡ್ ಆಗಬೇಕು, ಐ ಕರೆಂಟು. ಸೊ ವಿ ಸೇಮ್ ಅಕಾರ್ಡಿಂಗ್ ಟು ದ ಫಾರ್ಮುಲಾ, ವಿ ಇಸ್ ಈಕ್ವಲ್ ಟು ಐ ಆರ್. ಅಲ್ಲಿಗೆ ವಿ ಕಾನ್ಸ್ಟೆಂಟ್, ಅಲ್ಲಿಗೆ ಐ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಆರ್. ಅಲ್ಲಿಗೆ ಇಲ್ಲಿ ಹೋಗ್ತಕ್ಕಂಥ ಕರೆಂಟ್ I1 ಅಂತ ಇಟ್ಕೊಳ್ಳೋಣ, ಇಲ್ಲಿ ಹೋಗ್ತಕ್ಕಂಥ ಕರೆಂಟ್ ಈ ಮೂರು ಸೀರೀಸ್ ಅಲ್ಲಿ ಇದೆ ಅಂತ ತಗೊಂಡ್ರೆ, ಸೊ I2 ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ I1 by I2 is equal to inversely proportional R2 by R1. ಇಲ್ಲಿಗೆ I1 by I2 is equal to, what is R2, 3R, what is R1, R. ಇಲ್ಲಿಗೆ 3R by R. ಇಲ್ಲಿಗೆ ಏನಾಗುತ್ತೆ, ಕ್ಯಾನ್ಸಲ್ ಆದ್ರೆ I1 by I2 is equal to 3 ಆಗುತ್ತೆ, ಅಥವಾ I1 is equal to 3 times I2 ಅಂತ ಬಂತು. ಮತ್ತೆ we know that main current I is equal to I1 plus I2 ಅಂತ ಬರ್ಕೊಂಡ್ರೆ, ಸಪೋಸ್, ಸೊ I is equal to I1 ಏನಂತ ಬರಿಬಹುದು, 3I2 plus I2. ಅಲ್ಲಿಗೆ ಏನಾಗುತ್ತೆ, I is equal to 4I2. ಅಲ್ಲಿಗೆ I2 becomes 1/4 of I1. ಅಲ್ಲಿಗೆ I2 1/4 of I1 ಆದ್ರೆ I 1/4 of I ಅಲ್ವಾ, ಇದು I ಆಗ್ಬೇಕು, I. ಅಂಡ್ I2 1/4 of I ಬಂತು, I1 ಏನಾಗಬೇಕು, ಹಾಗಾದ್ರೆ ಉಳಿದಿದೆ ಎಷ್ಟು, ವೆಲ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ I1 is equal to, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 3 ಹಾಗಿರ್ಲಿ, I2 ಏನಂತ ಬರಿಬಹುದು, 1/4 of I. ಅಲ್ಲಿಗೆ I1 I2 ಬಂತು 3/4 times I1. ಸೊ ಇದೇ ನಮಗೆ ಬೇಕಾದದ್ದು, ಇದು I1, ಸಾರಿ ಅಗೈನ್ ಮಿಸ್ಟೇಕ್, I1. ಸೊ ಅಲ್ಲಿಗೆ I1 ಮತ್ತೆ I2 ಗಳು ಬಂತು. I1 3/4 of I, I2 1/4 of I. ಇಫ್ ಯು ಟೇಕ್ ಮೇನ್ ಕರೆಂಟ್ ಆಸ್ I, ಹಾಗಾದ್ರೆ ಇಲ್ಲಿ ಬರ್ದ್ಬೇಡ, ಇಲ್ಲಿ ಎಷ್ಟಾಗುತ್ತೆ ಕರೆಂಟ್, 3/4 ಟೈಮ್ಸ್ ಐ. ಇಲ್ಲಿ ಎಷ್ಟಾಗುತ್ತೆ ಕರೆಂಟ್, ಇಲ್ಲೂ ಕೂಡ 3/4 ಟೈಮ್ಸ್ ಐ, ಇಲ್ಲೂ ಕೂಡ 3/4 ಟೈಮ್ಸ್ ಐ, ಸಾರಿ 1/4, ಐ ಆಮ್ ಡೂಯಿಂಗ್ ಮಿಸ್ಟೇಕ್, ಸಾರಿ 1/4 ಐ, 1/4 ಆಫ್ ಐ, ಇಲ್ಲೂ ಕೂಡ 1/4 ಟೈಮ್ಸ್ ಐ ಹೋಗುತ್ತೆ. ಇವಾಗ ಏನ್ ಮಾಡೋಣ, ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಯೋಣ. ಎಲ್ಲಿ, ಅಟ್ ದ ಸೆಂಟರ್ ಕಂಡುಹಿಡಿಬೇಕು. ಈಗ ನೋಡ್ರಿ, ಒಂದು ಕಂಡುಹಿಡಿದ್ಬಿಟ್ಟು ಉಳಿದಿದ್ದೆಲ್ಲ ಹೇಗೆ ಅಂತ ಸಿಮಿಲರ್ ಆಗಿ ಕಂಡುಹಿಡಿಯುತ್ತಾ ಹೋಗ್ಬೋದು. ಫಸ್ಟ್ ಏನ್ ಮಾಡೋಣ, ಇದ್ರದ್ದು ತಗೊಳ್ಳೋಣ ವೈರ್. ಯಾವ ವೈರು, ಎ ಇಂದ ಬಿ, ಫಸ್ಟ್ ವೈರ್ ತಗೊಳ್ಳೋಣ, ಈ ವೈರ್ ತಗೊಳ್ಳೋಣ. ಓಕೆ, ಈ ವೈರು, ಇದ್ರದ್ದು ಕರೆಂಟ್ ಎಷ್ಟು, 3/4 ಟೈಮ್ಸ್ ಐ. ಇದು ಫೈನೈಟ್ ಆಗಿದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಕಂಡಿದ್ರೆ ಲೆಟ್ ಇಟ್ ಬಿ ಓ, ಅದ್ ಮಾತ್ರ ಬರ್ಕೊಳ್ಳಿ, ಲೆಟ್ ಇಟ್ ಬಿ ಓ. ಈಗ ಈ ಎ ಬಿ ಲೆಂತ್ ಇದೆಯಲ್ಲ ಸೈಡ್, ಇದು ಈ ಸೈಡ್ ಅನ್ನು ಏನ್ ಮಾಡಿ 2A ಅಂತ ಇಟ್ಕೊಳ್ಳಿ, ಅಥವಾ ಇದು 2A ಆಗಿರುತ್ತೆ ಅಂತ ಇಟ್ಕೊಂಡ್ರೆ, ಆದ್ರೆ ಇಲ್ಲಿಂದ ಅಲ್ಲಿಗೆ ಎಷ್ಟಾಗುತ್ತೆ, ಎ. ಸರ್ ಎ ತಗೊಂಡ್ರೆ A/2 ಆಗುತ್ತೆ ಅಷ್ಟೇ, ಎಲ್ಲ ಆನ್ಸರ್ ಅದೇ ಬರುತ್ತೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎ ಆಗುತ್ತೆ. ಹಾಗಾದ್ರೆ ಎ ಎಷ್ಟು ದೂರದಲ್ಲಿ, ಈ ವೈರಿನ, ಎ ಬಿ ವೈರಿನ ಎ ಅಷ್ಟು ದೂರದಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ನ ಕಂಡುಹಿಡಿಬೇಕು. ಡ್ಯೂ ದಿಸ್ ಕರೆಂಟ್ ಅಂಡ್ ಇಟ್ಸ್ ಎ ಫೈನೈಟ್ ಕಂಡಕ್ಟರ್. ಜೊತೆಗೆ ಈ ಆಂಗಲ್ಸ್ ಎಷ್ಟಿರ್ತವೆ, ಈ ಆಂಗಲ್ ಫ್ರಮ್ ದ ಸೆಂಟರ್ ತಗೊಂಡ್ರೆ, ಇದು θ1 θ2 ಎರಡು ಸೇಮ್ ಇರುತ್ತೆ. ಅಂಡ್ ಇಟ್ ಈಸ್ ಈಕ್ವಲ್ ಟು ಹೌ ಮಚ್, ಸ್ಕ್ವೇರ್ ಆಗಿರೋದ್ರಿಂದ ಎಕ್ಸಾಕ್ಟ್ಲಿ ಈಕ್ವಲ್ ಟು 45 ಡಿಗ್ರಿ. ದಿಸ್ ಈಸ್ 45 ಅಂಡ್ ದಿಸ್ ಒನ್ ವಿಲ್ ಬಿ 45. ಸೊ ಅಲ್ಲಿಗೆ ನಮಗೆ ಈ ಫಾರ್ಮುಲಾ ಇದೆ, ಈ ಫಾರ್ಮುಲಾದಲ್ಲಿ ಹಾಕ್ಬೇಕು. ಸೊ ಏನಾಗುತ್ತೆ ನೋಡೋಣ, ಈ ವೈರ್ದು, ಸೊ B1 ಅಂತ ಇಟ್ಕೊಳ್ಳೋಣ, μ0/4π ಹಾಗೆ ಇರ್ಲಿ, ಐ ಹಾಗೆ ಇರ್ಲಿ. ಡಿಸ್ಟೆನ್ಸ್ ಏನಂತ ತಗೊಂಡಿನಿ, ಎ ಅಂತ ತಗೊಂಡಿನಿ, ಎ ಇಂಟು ಸೈನ್ 45 ಪ್ಲಸ್ ಸೈನ್ 45 ಸಿಮಿಟ್ರಿಕ್ ಆಗಿರೋದ್ರಿಂದ, ಸೊ B1 is equal to μ0/4π I by A
ಇಂಟು sin 45 1/√2, ಇದು 1/√2, ಅಲ್ಲಿಗೆ ಏನಾಗುತ್ತೆ 2/√2 ಆಗುತ್ತೆ. ಇದು ಹಾಗೆ ಇಟ್ಕೊಳ್ಳಿ. ಈಗ ಇದ್ರದ್ದು ಡೈರೆಕ್ಷನ್ ಬೇರೆ ಬರ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್. ಡೈರೆಕ್ಷನ್ ಹೆಂಗ್ ಸರ್ ಬರ್ಕೊಳ್ಳೋದು ಅಂದ್ರೆ ನೋಡ್ರಿ, ಇಲ್ಲೂ ಅಷ್ಟೇ ರೈಟ್ ಹ್ಯಾಂಡ್ ತಮ್ ರೂಲ್ ಅನ್ನು ಹಾಕಿ, ರೈಟ್ ಹ್ಯಾಂಡ್ ತಮ್ ರೂಲ್ ಅನ್ನು ಹಾಕಿದ್ರೆ ನಮ್ಗೆ ಏನಾಗ್ತದೆ, ಸೊ ತಂಬು ಈ ಕಡೆ ಬರ್ತದೆ, ಕರ್ಲ್ಡ್ ಫಿಂಗರ್ ಯಾವ ಕಡೆ ಇರ್ತದೆ, ಹಿಂಗಿರುತ್ತಾ, ಕರ್ಲ್ಡ್ ಫಿಂಗರ್ಸ್ ರೈಟ್ ಹ್ಯಾಂಡ್ ತಂಬನ್ನ ಡೈರೆಕ್ಷನ್ ಆಫ್ ಕರೆಂಟ್ ಕಡೆ ಇಟ್ಕೊಂಡ್ರೆ ತರ ಇರ್ತದೆ. ಸೊ ಹಾಗಾದ್ರೆ ಇಲ್ಲಿ ಕರೆಂಟ್ ಹೀಗೆ ಹೋಗ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗೆ ಹೋಗ್ತದೆ, ಹೀಗೆ ಹೋಗ್ತದೆ ಲೈಕ್. ಸೊ ನಿಮಗೆ ಬೇಕಾರದು ಡೌನ್ ಇಲ್ಲಿ, ಹಾಗಾದ್ರೆ ಇದು ಯಾವಾಗ್ಲೂ ಬೋರ್ಡ್ ಒಳಗಡೆ ಇರುತ್ತೆ. ಹಾಗಾದ್ರೆ magnetic field into the board away from the observer and perpendicular to the board, so that's why I'm going to write it as into ಬರಿತಾ ಹೋಗ್ತೀನಿ. ಇದು ಇಷ್ಟ ಆಯ್ತು B1. ಈಗೇನ್ ಮಾಡೋಣ, ಇದ್ರದ್ದು ಕಂಡುಹಿಡಿಯೋಣ. ಯಾವ್ದು ಸೆಕೆಂಡ್ ವೈರ್, ಲೆಟ್ ಮಿ ಚೇಂಜ್ ಇದ್ರದ್ದು. ಇದಕ್ಕೆ ಬೇಕಾದ್ರೆ ABCD ಅಂತ ಹೆಸರು ಕೊಟ್ಟೆ. CD ವೈರ್ ಕಂಡುಹಿಡಿಯೋಣ. AD ಕರೆಂಟ್ ಡೌನ್ ಮಾಡಿದೆ, ಇದು ಕೂಡ ಫೈನೈಟ್ ವೈರ್, ಇಲ್ಲಿಂದ ಇಲ್ಲಿಗೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ, ಸೇಮ್ ಎ ಇರುತ್ತೆ, ಎ ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿಗೆ ಫೈನೈಟ್ ವೈರ್ 45 ಡಿಗ್ರಿ ಇರುತ್ತೆ. ಅಟ್ ದ ಸೆಂಟರ್ ಕಂಡುಹಿಡಿಯಬೇಕು, 45 ಡಿಗ್ರಿ ಇರುತ್ತೆ. ಹಾಗಾದ್ರೆ ಸೇಮ್ ಬರುತ್ತಾ, ಎಕ್ಸೆಪ್ಟ್ ಏನು ಡಿಸ್ಟೆನ್ಸ್, ಸಾರಿ ಕರೆಂಟ್. ಇದು ಕರೆಂಟ್ ನಾನು ಚೇಂಜ್ ಮಾಡ್ಲಿಲ್ಲಲ್ವಾ, ಕರೆಂಟ್ ಎಷ್ಟಿರುತ್ತೆ, ಸಾರಿ ಫಾರ್ ದಿಸ್ ಒನ್ ಎಷ್ಟು ಹಾಕೊಳ್ಬೇಕು, I1 ಶುಡ್ ಬಿ I1 ಕರೆಂಟ್ ತಾನೇ ಇಲ್ಲಿ ಹೋಗ್ತಿರೋದು. ಸೊ I1 I2. ಸೊ I1 ಎಷ್ಟಿರುತ್ತೆ, ಇದ್ರಲ್ಲಿ ಮುಖ ಹೋಗ್ತಾ ಕರೆಂಟು 3I/4, ಇಲ್ಲ ಇದೆ ನೋಡಿ 3I/4. ಅಲ್ಲಿಗೆ 3/4 ಟೈಮ್ಸ್ I ಅಂತ ಬರ್ಕೊಳ್ಳಿ, ಅದು ಹಾಗೆ ಇರಲಿ ಸದ್ಯಕ್ಕೆ. ನೆಕ್ಸ್ಟ್ ಇದ್ರಲ್ಲಿ ಎಷ್ಟು ಹೋಗ್ತಿದೆ ಕರೆಂಟ್, I/4. ಮೇನ್ ಸೇಮ್ ಫಾರ್ಮುಲಾ ಹಾಕೊಳ್ಳಿ, B2. ನೋಡ್ರಿ ಇನ್ನೊಂದು ಮಾಡ್ಬೋದು, ಇದು ಒಂದು ಕಂಡು ಹಿಡಿಯೋಣ ಫಸ್ಟ್. B2 ಎಷ್ಟಿದೆ, μ0/4π ಇಂಟು μ0/4π ಇಂಟು ಕರೆಂಟ್ ಎಷ್ಟಿದೆ, 1/4 ಟೈಮ್ಸ್ I ಇದೆ, ಇಂಟು ಡಿವೈಡೆಡ್ ಬೈ ಎ ಇಂಟು sin θ1 ಅಲ್ಲಿಗೆ ಏನಾಗುತ್ತದೆ 2/√2 ಬರುತ್ತೆ. ಕರೆಂಟ್ ಒಂದು ಚೇಂಜ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ನೋಡ್ರಿ, ವೆರಿ ಇಂಪಾರ್ಟೆಂಟ್. ನೀವೇನಾದ್ರೂ ಡೈರೆಕ್ಷನ್ ಆಫ್ ಕರೆಂಟ್ ಡೌನ್ ಮಾಡಿದೆ, ತಮ್ಮನ್ನ ಡೌನ್ ಮಾಡಿ ಇಟ್ಕೊಂಡ್ರೆ ಹೀಗೆ ರೈಟ್ ಹ್ಯಾಂಡಿನ ತಮ್ಮನ್ನ ಫೋಲ್ಡ್ ಯಾವ ಕಡೆ ಫೋಲ್ಡ್ ಆಗ್ತದೆ, ಹೀಗೆ ಫೋಲ್ಡ್ ಆಗ್ತದೆ ನೋಡ್ರಿ ಅಲ್ಲಿಗೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿರುತ್ತೆ. ಹಾಗಾದ್ರೆ ಈ ಪಾಯಿಂಟ್ ಅಲ್ಲಿ ಒಳಗಡೆ ಬಂದ್ರೆ ನಿಮ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ವರ್ಡ್ ಬರುತ್ತೆ, ಟುವರ್ಡ್ಸ್ ದ ಅಬ್ಸರ್ವರ್ ಬರುತ್ತೆ. ರೈಟ್ ಹ್ಯಾಂಡ್ ರೂಲ್ನ ಇಟ್ಕೊಂಡು ನೋಡಿ, ತಮ್ಮ ಶುಡ್ ಬಿ ಡೈರೆಕ್ಷನ್ ಆಫ್ ಕರೆಂಟ್ ಇರಬೇಕು. ಅವಾಗ ಈ ಸೈಡ್ ರೈಟ್ ಸೈಡು, ಈ ಸೈಡ್ ನಿಮಗೆ ಅವೇ ಬರ್ತದೆ, ಈ ಸೈಡ್ ಇಂಟದ. ಸೊ ನಮ್ಗೆ ಬೇಕಾಗಿರೋದು ಇಲ್ಲಿ, ಹಾಗಾಗಿ ಟುವರ್ಡ್ಸ್ ಅಬ್ಸರ್ವರ್ ಬರುತ್ತೆ B2. ಹಾಗೆ DC ಚೆಕ್ ಮಾಡಿ, DC ಸೇಮ್ ಕರೆಂಟ್ ಸೇಮ್ ಲೈನ್, ಇದೆಷ್ಟೇ ಮ್ಯಾಗ್ನಿಟ್ಯೂಡ್ ಬರುತ್ತಾ, B2 ಅಷ್ಟೇ ಮ್ಯಾಗ್ನಿಟ್ಯೂಡ್ ಬರುತ್ತಾ, AD ಎಷ್ಟು ಬಂದಿರುತ್ತೋ DCನೂ ಅಷ್ಟೇ ಬರುತ್ತಾ. ಡೈರೆಕ್ಷನ್ ನೋಡ್ರಿ, ತಂಬಿಟ್ಕೊಂಡು ನೋಡ್ರಿ, ಡೈರೆಕ್ಷನ್ ಆಫ್ ಕರೆಂಟ್ ರೈಟ್ ಸೈಡ್. ಸೊ ಈ ತರ ಫೋಲ್ಡ್ ಮಾಡಿದ್ರೆ ಈ ತರನಾ. ಹಾಗಾದ್ರೆ ಇಲ್ಲೇನ್ ಬರ್ತದೆ, ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಟುವರ್ಡ್ಸ್ ದ ಅಬ್ಸರ್ವರ್ ಬರುತ್ತೆ, ಟ್ಯಾಂಜೆಂಟ್ ಹೇಳ್ಕೊಂಡ್ರೆ. ಹಾಗಾದ್ರೆ ಇದು ಸೇಮ್ ಮ್ಯಾಗ್ನಿಟ್ಯೂಡ್ ಸೇಮ್ ಡೈರೆಕ್ಷನ್ ಆಸ್ ಲೈಕ್ AD DC. ಹಾಗಾದ್ರೆ ವಾಟ್ ಅಬೌಟ್ ದಿಸ್ ಒನ್ BC ಸೇಮ್ ಕರೆಂಟ್ ಅಪ್ವರ್ಡ್ ಡೈರೆಕ್ಷನ್. ಇನ್ನು ಅಪ್ವರ್ಡ್ ಇಟ್ಕೊಂಡ್ರೆ ತಮ್ಮನ್ನ ಡೈರೆಕ್ಷನ್ ಆಫ್ ಕರೆಂಟ್ ಕಡೆ, ಅವಾಗ ಈ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಟುವರ್ಡ್ಸ್ ದ ಅಬ್ಸರ್ವರ್ ಬರುತ್ತೆ. ಸೊ ಹಾಗಾಗಿ AD DC ಮತ್ತೆ BC ಇದು ಮ್ಯಾಗ್ನಿಟ್ಯೂಡ್ ಸೇಮ್, ಡೈರೆಕ್ಷನ್ ಸೇಮ್. ಹಾಗಾದ್ರೆ ಮೂರು ಏನಾಗುತ್ತೆ, ಆಡ್ ಅಪ್ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು B3 ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಈಸ್ ಈಕ್ವಲ್ ಟು B4. ಹಾಗಾದ್ರೆ AD BC ಅವುಗಳ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಆಡ್ ಅಪ್ ಆಗುತ್ತೆ. ಅಲ್ಲಿಗೆ ಏನಾಗುತ್ತೆ, ಆಡ್ ಅಪ್ ಆದ್ರೆ ಸೊ 3 ಟೈಮ್ಸ್ B2 ಆಗುತ್ತೆ. ಸೊ ಅಲ್ಲಿಗೆ 3 ಇಂಟು μ0/4π ಇಂಟು 1/4 ಟೈಮ್ಸ್ I ಡಿವೈಡೆಡ್ ಬೈ A ಇಂಟು 2/√2 ಇಂಟು 3 ಟೈಮ್ಸ್. ಓಕೆ, 3 ಟೈಮ್ಸ್ ಬರ್ದಿನಲ್ಲ ಆಲ್ರೆಡಿ. ಸೊ ಯಾವ ಕಡೆ ಇದೆ, ಟುವರ್ಡ್ಸ್ ದ ಅಬ್ಸರ್ವರ್ ಇದೆ. ಓಕೆ, ಸೊ ಇದನ್ನ B3 B4 ಅಂತ ಏನೋ B6 ಅಂತ ಏನೋ ಕೊಡುವ. ಈಗ ನೋಡ್ರಿ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡ್ರಿ, ಇದು ಮೇಲ್ಗಡೆ ವೈರ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು AB ವೈರ್, ಇದು ಡ್ಯೂ ಟು ಯಾವ್ದಾದ್ರದ್ದು A ಟು D ಟು C ಟು B ವೈರ್. ಇವು ಮೂರುದು ಔಟ್ವರ್ಡ್ ಬರುತ್ತೆ, ಇದ್ರದ್ದು ಮೂರುದು ಇನ್ವರ್ಡ್ ಬರುತ್ತೆ. ಇದ್ರ ಮ್ಯಾಗ್ನಿಟ್ಯೂಡ್ ನೋಡ್ರಿ 3/4 ಟೈಮ್ಸ್ I ಇದೆಯಾ, ಇದ್ರದ್ದು ನೋಡ್ರಿ 3/4 ಟೈಮ್ಸ್ I ಇದೆಯಾ, ಉಳಿದಿದ್ದೆಲ್ಲ ಸೇಮ್ ಇದೆಯಾ. ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಸೇಮ್ ಬಟ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಇದರ ನೆಟ್ ಫೀಲ್ಡ್ಗಳು ಒಂದಕ್ಕೊಂದು ಏನಾಗುತ್ತೆ, ಕ್ಯಾನ್ಸಲ್ ಆಗಿ, ಸೊ ನೆಟ್ ಫೀಲ್ಡ್ ಬಿಕಮ್ಸ್ 0. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಹಾಗಾದ್ರೆ ಇದ್ರದ್ದು ನೆಟ್ ಫೀಲ್ಡ್ ಕ್ಯಾನ್ಸಲ್ ಆಗಿ, ಈ ಮೂವ್ ವೈರಿನ ನೆಟ್ ಫೀಲ್ಡ್ ಕ್ಯಾನ್ಸಲ್ ಆಗಿ ಇದ್ರದ್ದು ಆಲ್ರೆಡಿ 0 ಆಗಿರುತ್ತೆ, ಈ ಎರಡು ವೈರ್ದು. ಇದ್ರದ್ದು ನೆಟ್ ಫೀಲ್ಡ್ ಕೂಡ 0 ಬರುತ್ತೆ. ಸೊ ಹಾಗಾದ್ರೆ ಇದು ಆಪ್ಷನ್ ಅಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು, B ವೈರ್ ಹುಡುಕ್ಬೇಕು.
ಬಿ ವೈರ್ ಬಹಳ ಸಿಂಪಲ್ ನೋಡ್ರಿ, ಹಾಗೆ ಹೇಳ್ಬಿಡ್ತೀನಿ. ಫಸ್ಟ್ ಒನ್ ಗೊತ್ತಾಯ್ತು ಅಂದ್ರೆ ಇದು ಈಸಿ ಆಗುತ್ತೆ. ಇಲ್ಲಿ ಐ ಕರೆಂಟ್ ಹೋಗ್ತಿದೆ, ಇಲ್ಲೇನಾಗುತ್ತೆ ಜಂಕ್ಷನ್ ಸಿಗುತ್ತೆ. ಹಾಗಾದ್ರೆ ಜಂಕ್ಷನ್ ಅಲ್ಲಿ ಎರಡು ವೈರ್, ಈ ಎರಡು ಪ್ಯಾರಲಲ್ ಇದೆಯಾ? ಕೆನ್ ಐ ರೈಟ್ ದೆಮ್ ಆಸ್ ಎ ಬಿ ಸಿ ಡಿ? ಎ ಟು ಬಿ ಟು ಸಿ ಇದು ಪ್ಯಾರಲಲ್ ಬರ್ಕೊಳ್ಬೋದಲ್ಲ, ಇದಕ್ಕೆ ಇದು ಪ್ಯಾರಲಲ್. ಹಾಗಾಗಿ ಸೊ ಕರೆಂಟ್ ಏನಾಗುತ್ತೆ, ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಇದ್ರಲ್ಲಿ ಎಷ್ಟಾಗುತ್ತೆ? I/2. ಇದ್ರಲ್ಲಿ ಎಷ್ಟಾಗುತ್ತೆ? I/2. ಇದ್ರಲ್ಲಿ ಎಷ್ಟಾಗುತ್ತೆ? I/2. ಇಲ್ಲೂ ಕೂಡ I/2. ಈಗ ಒಂದೊಂದೇ ಕಂಡುಹಿಡಿಯೋಣ, ಬಹಳ ಸಿಂಪಲ್ ಇದು. ಈ ವೈರ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ 0 ಬರುತ್ತಾ? ಅದೇ ಲೈನ್ ಅಲ್ಲಿ ಇದೆ 0. ಈ ವೈರ್ದು ಎಕ್ಸಿಟ್ ಪಾಯಿಂಟ್ ವೈರ್ದು ಇದ್ರದ್ದು ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ 0 ಬರುತ್ತಾ? ಓಕೆ, ಅದೆರಡು 0 ಆಯ್ತು. ವಾಟ್ ಅಬೌಟ್ ದೀಸ್ ಟು? ನೋಡ್ರಿ, ಇದು ಬಹಳ ಸಿಂಪಲ್. ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಲಸ್ ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್, ಕರೆಂಟ್ ಸೇಮ್ ಲೈನ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ಸೀರೀಸ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತೆ ಬೇಕಾದ್ರೆ ಕಂಡುಹಿಡ್ಕೊಳ್ಬಹುದು. ಡ್ಯೂ ಟು ಎ ಡಿ ಆರ್ ಬಿ ಸಿ, ಸೇಮ್ ಬಿ ಇಸ್ ಈಕ್ವಲ್ ಟು μ0/4π ಇಂಟು ಐ ಎಷ್ಟಿದೆ? I/2 ಡಿವೈಡೆಡ್ ಬೈ ಅಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸ್, ಇಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸ್ ಹಾಕೊಳ್ಬೇಕು ಆಕ್ಚುಲಿ. ಸಮ್ ಎಕ್ಸ್ ಅಂತ ಇಟ್ಕೊಳ್ಳೋಣ. ಇಂಟು sin 45 ಬರುತ್ತಾ? ಓಕೆ ಸಾರಿ, ಇಲ್ಲಿಂದ ಡಿಸ್ಟೆನ್ಸ್ ತಗೊಳ್ಬೇಕು. ಸಮ್ ಎಕ್ಸ್ ಅಥವಾ ಎ ಕ್ಯಾನ್ ಟೇಕ್ ಎ ಇಂಟು 2/√2 ಬರುತ್ತಾ? ಸೇಮ್ ಇದು ಆಂಗಲ್ ತಗೊಳ್ಳಿ, ಈ ವೈರ್ ಮಾತ್ರ. ಹಾಗೆ ಸಿ ಡಿದು ಏನ್ ಬರುತ್ತೋ ವೈರ್ದು, ಹಾಗೆ ಬಿ ಎ ಡಿದು ಅಷ್ಟೇ ಬರುತ್ತೆ, ಸಿ ಡಿದು ಅಷ್ಟೇ ಬರುತ್ತೆ. ಡೈರೆಕ್ಷನ್ ಸೇಮ್, ಯಾವ ಕಡೆ ಬರುತ್ತೆ? ಹೋಲ್ಡ್ ದ ಕಂಡಕ್ಟರ್ ರೈಟ್ ಹ್ಯಾಂಡ್, ತಮ್ ರೈಟ್ ಸೈಡ್ ಇದ್ರೆ ಎ ಡಿದು ಕರೆಂಟ್. ಸೊ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಟುವರ್ಡ್ಸ್ ದ ಅಬ್ಸರ್ವರ್ ಬರುತ್ತಿದ್ರದ್ದು. ಹಾಗೆ ಈ ಕಡೆ ತಗೊಂಡ್ರೆ, ಇದ್ರದ್ದು ತಗೊಂಡ್ರೆ ಅಟ್ ದಿಸ್ ಪಾಯಿಂಟ್ ಎ ಎಷ್ಟೇ ಡಿಸ್ಟೆನ್ಸ್, ಮ್ಯಾಗ್ನಿಟ್ಯೂಡ್ ಸೇಮ್, ಬಟ್ ಅಪ್ವರ್ಡ್ ಇರೋದ್ರಿಂದ ಇಂಟು ದ ಬೋರ್ಡ್ ಬರುತ್ತೆ ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್. ಯಾವ್ದ್ರದ್ದು? ಬಿ ಎ ಬಿ ಸೇಮ್ ಮ್ಯಾಗ್ನಿಟ್ಯೂಡ್, ಬಟ್ ಇಂಟು ದ ಬೋರ್ಡ್ ಬರುತ್ತೆ. ಬಿ ಸಿದು ಅಷ್ಟೇ ನೋಡಿ, ಬಿ ಸಿ ಸಪ್ರೇಟ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಎ ಡಿಸ್ಟೆನ್ಸ್ 45 ಡಿಗ್ರಿ, ಅದು ಕೂಡ ಸೇಮ್ ಬರುತ್ತೆ. ಹಾಗಾದ್ರೆ ಈ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ಸ್ಗಳು ಆಡ್ ಅಪ್ ಆಗುತ್ತೆ, ಇದೆರಡು ಮ್ಯಾಗ್ನೆಟಿಕ್ ಫೀಲ್ಡ್ ಆಡ್ ಅಪ್ ಆಗುತ್ತೆ, ಬಟ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಇದರ ನೆಟ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಇದರಲ್ಲೂ ಕೂಡ ನಮಗೆ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ 0 ಬರುತ್ತೆ. ನೆಕ್ಸ್ಟ್ ಇದು ತಗೊಳ್ಳೋಣ, ಇಲ್ಲಿ ಬೇರೆ ಸೈಡ್ ಬರ್ಕೊಳ್ತೀವಿ. ಸೇಮ್ ಡಯಾಗ್ರಾಮ್, ದಿಸ್ ಡಯಾಗ್ರಾಮ್. ಸಿ ಆಫ್ ಕರೆಂಟ್ ಹೀಗೆ ಹೋಗ್ತಾ ಇದೆ, ಮತ್ತೆ ಇಲ್ಲಿ ಹೀಗೆ ಹೋಗ್ತದೆ. ತಾವರೆ ಕೊಟ್ಟಿದ್ದಾರೆ. ಟೇಕ್ ದೀಸ್ ಪಾಯಿಂಟ್ಸ್ ಆಸ್ ಎ, ದಿಸ್ ಇಸ್ ಬಿ ಅಂಡ್ ದಿಸ್ ಇಸ್ ಸಿ ಅಂಡ್ ದಿಸ್ ಇಸ್ ಡಿ. ಈಗ ಕರೆಂಟ್ ಎಷ್ಟು ಡಿವೈಡ್ ಆಗುತ್ತೆ ನೋಡ್ಕೊಂಡ್ಬಿಡೋಣ. ಅವಾಗ ಹಿಂದಿನ ಪ್ರಾಬ್ಲಮ್ ತರನೇ, ಫಸ್ಟ್ ಪ್ರಾಬ್ಲಮ್ ಇತ್ತಲ್ಲ ಅದೇ ತರನೇ, ಫಸ್ಟ್ ಆಪ್ಷನ್ ಅಲ್ಲಿ ಮಾಡಿದ್ರಲ್ಲ. ಇಲ್ಲೇನಾಗುತ್ತೆ, ಐ ಹೋಗ್ತಿದ್ರೆ ಇಲ್ಲಿ 3/4 ಟೈಮ್ಸ್ ಐ. ಇಲ್ಲಿ ಎಷ್ಟಾಗುತ್ತೆ? 1/4 ಟೈಮ್ಸ್ ಐ, 1/4 ಟೈಮ್ಸ್ ಐ. ಇಲ್ಲೂ 1/4 ಟೈಮ್ಸ್ ಐ ಹೋಗುತ್ತೆ. ಇಲ್ಲಿ ನಾವು ಕಂಡುಹಿಡಿಬೇಕಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಇಲ್ಲಿ. ಸೊ ನಮಗೆ ಗೊತ್ತು, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಬಿ ಇಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಬಿ ಪ್ಲಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಬಿ ಸಿ ಪ್ಲಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸಿ ಡಿ, ಅಂಡ್ ದೇ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಸೊ ನೆಟ್ ಬಿಕಮ್ಸ್ ಏನಾಗುತ್ತೆ? ಈಕ್ವಲ್ ಅಂಡ್ ಆಪೋಸಿಟ್ 0 ಆಗ್ಬಿಡುತ್ತೆ. ಹಾಗಾದ್ರೆ ನಮ್ಗಿಲ್ಲಿ ಈ ವೈರಿನ ಮ್ಯಾಗ್ನೆಟಿಕ್ ಫೀಲ್ಡ್, ಈ ವೈರಿನ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ದಂಗೆ ಆಗ್ಬಿಡುತ್ತೆ. ಹಾಗಾದ್ರೆ ನಮ್ಗೆ ಉಳ್ಕೊಳ್ಳೋದೇನು? ಬರೀ ಈ ವೈರ್ಸ್ ಮಾತ್ರ ಮಾರ್ಕ್ ಮಾಡ್ತೀನಿ ನೋಡ್ರಿ. ಒಂದು ಈ ವೈರು, ಇನ್ನೊಂದು ಈ ವೈರ್ ಸಪ್ರೇಟ್ ಆಗಿ ಬರ್ಕೊಳ್ತೀನಿ ನೋಡ್ರಿ. ಇದನ್ನ ತೆಗೆದ್ಬಿಡೋಣ. ಓಕೆ, ಲೆಟ್ ಮಿ ರಿಮೂವ್ ದೀಸ್ ವೈರ್. ಬಿ ಸಿ ವೈರ್ ರಿಮೂವ್ ಮಾಡಿ, ಆಮೇಲೆ ಎ ಬಿ ವೈರು ರಿಮೂವ್ ಮಾಡಿ. ನಿಮ್ಗೆ ಉಳ್ಕೊಂಡಿದ್ದು ಎರಡೇ ಪಾರ್ಟ್. ಇದೆರಡರ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ 0 ಆಗಲ್ಲ. ಯಾಕೆಂದ್ರೆ ಈ ವೈರ್ನ ಎಕ್ಸ್ಟೆಂಡ್ ಮಾಡಿ ಅಂಡ್ ಇಟ್ ಮೇಕ್ ಸಮ್ ಆಂಗಲ್ ಥೀಟಾ ವಿತ್ ದ ವರ್ಟಿಕಲ್. ಹಾಗಾಗಿ ಇದ್ರದ್ದು ಎಷ್ಟೋ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಮತ್ತೆ ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ B1 ಅಂತ ಇಟ್ಕೊಳ್ಳೋಣ. ರೈಟ್ ಹ್ಯಾಂಡ್ ರೂಲ್ ತಮ್ ರೂಲ್ ಅನ್ನ ಯೂಸ್ ಮಾಡಿದ್ರೆ ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಪಾಯಿಂಟ್ ಅಲ್ಲಿ ಡೌನ್ ಬಿಲೋ ದ ವೈರ್ ಅವೇ ಫ್ರಮ್ ದ ಅಬ್ಸರ್ವರ್ ಬರುತ್ತೆ. ಈ ವೈರ್ದು B2 ಅಂತ ಇಟ್ಕೊಳ್ಳೋಣ. ಮತ್ತೆ ಇದ್ರದ್ದು ಕೂಡ ಸೇಮ್ ಡಿಸ್ಟೆನ್ಸ್, ಇಟ್ ಮೇಕ್ಸ್ ಸಮ್ ಆಂಗಲ್ ಥೀಟಾ. ಇದ್ರದ್ದು ಕೂಡ ಯಾವ ಕಡೆ ಬರುತ್ತೆ? ಸೇಮ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಹೋಗ್ತಿರೋದ್ರಿಂದ ನಮಗೆ ಇಂಟು ದ ಅವೇ ಫ್ರಮ್ ದ ಅಬ್ಸರ್ವರ್ ಬರುತ್ತೆ. ಎಷ್ಟೋ ಬರುತ್ತೆ, ಸಮ್ ಎಕ್ಸ್ ವ್ಯಾಲ್ಯೂ. ಹಾಗಾಗಿ ಇವೆರಡು ಏನಾಗ್ತವೆ? ಆಡ್ ಅಪ್ ಆಗ್ತವೆ. ಇದ್ರದ್ದು ಸೇಮ್ ವ್ಯಾಲ್ಯೂ ಮತ್ತು ಸೇಮ್ ಡೈರೆಕ್ಷನ್, ಇದ್ರದ್ದು ಸೇಮ್ ವ್ಯಾಲ್ಯೂ ಸೇಮ್ ಡೈರೆಕ್ಷನ್. ಆದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಆಡ್ ಅಪ್ ಆಗಿ ನಮಗೆ ನೆಟ್ ಫೀಲ್ಡ್ 0 ಬರಲ್ಲ, ನಾಟ್ ಈಕ್ವಲ್ ಟು 0. ಅಂಡ್ ದ ಕೇಸ್ ಈಸ್ ವೇರ್ ಇಟ್ ಈಸ್ ನಾಟ್ 0 ಈಸ್ ಆಪ್ಷನ್ ಸಿ. ಡಿ ಆಪ್ಷನ್ ಅನ್ನು ನೋಡ್ಬೇಡ ಈ ವೈರ್ ತಗೊಂಡು. ಓಕೆ, ಅದೇ ಡಯಾಗ್ರಾಮ್ ರೀಡ್ರಾ ಮಾಡುವ. ಈ ತರ ಇರುತ್ತೆ, ಈಗೊಂದು ಬೇಕಾದ್ರೆ ಇದಕ್ಕೆ ಹೆಸರು ಕೊಡಿ, ಎ ಬಿ ಸಿ. ಕರೆಂಟ್ ಐ ಹೋಗಿದ್ದೇನಾಗುತ್ತೆ ಇಲ್ಲಿ I/2. ಇದ್ರಲ್ಲಿ ಎಷ್ಟಾಗುತ್ತೆ? I/2. ಇದ್ರಲ್ಲಿ ಎಷ್ಟಾಗುತ್ತೆ? I/2, I/2. ಇಲ್ಲಿ ಐ ಹೋಗುತ್ತೆ ಡಿ ಪಾಯಿಂಟ್ ಇಂದ ಮುಂದಕ್ಕೆ. ನಮ್ಗೆ ಆಲ್ರೆಡಿ ಗೊತ್ತು ಏನು, ಇದರ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಇದರ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಬಿ ಡ್ಯೂ ಟು ಎ ಬಿ ಪ್ಲಸ್ ಎ ಡಿ ವೈರ್ ಇಸ್ ಈಕ್ವಲ್ ಟು ಇದ್ರದ್ದು, ಆಮೇಲೆ ಬಿ ಡ್ಯೂ ಟು
ಎ ಸಿ ಮತ್ತೆ ಸಿ ಡಿ ಸಾರಿ ಬಿ ಸಿ ಮತ್ತೆ ಸಿ ಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಈಕ್ವಲ್ ಅಂಡ್ ಆಪೋಸಿಟ್ ಇರುತ್ತೆ. ಇದ್ರದ್ದು ನೆಟ್ ಫೀಲ್ಡ್ 0 ಬಂದ್ಬಿಟ್ಟಿರುತ್ತೆ ಮಾರ್ಕ್ ಮಾಡಿರೋದು. ಅದನ್ನ ಅಳಿಸ್ಬೇಡ. ಇದು ಪ್ರಾಬ್ಲಮ್ ನಂಬರ್ ಯಾವ್ದ್ರಲ್ಲಿ ನೋಡಿದ್ವಿ? ಪ್ರಾಬ್ಲಮ್ ನಂಬರ್ 2 ನಲ್ಲಿ. ಹೌದಾ? ಇದೇ ತರ ಅರ್ಧ ಅರ್ಧ ಡಿವೈಡ್ ಆಗಿತ್ತಲ್ಲ ಹಾಗೆ. ಸೊ ಈ ಪಾರ್ಟ್ ಅನ್ನ ತೆಗೆದ್ಬೇಡ. ನಿಮಗೆ ಉಳ್ಕೊಂಡಿದ್ದು ಈ ಕೊನೆಯ ಪಾರ್ಟ್ಗಳು. ಇದ್ರದ್ದು 0 ಆಗುತ್ತೆ ಇಲ್ವ ಅಂತ ಚೆಕ್ ಮಾಡೋಣ. ಇದು ಆಲ್ಮೋಸ್ಟ್ ಅಟ್ ಒನ್ ಎಂಡ್ ಅಂತ ಇಟ್ಕೊಂಡ್ರೆ ಎಲ್ಲಿರುತ್ತೆ? ಸ್ಕ್ವೇರ್ ಬರ್ಕೊಂಡ್ರೆ ಇಲ್ತಾನೆ ದೂರದಲ್ಲಿ. ಇದು ಎಷ್ಟು ದೂರದಲ್ಲಿ ಬರುತ್ತೆ? ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟೋ ಬರುತ್ತೆ. ಲೆಟ್ ಮಿ ಟೇಕ್ ಬಿ 1 ಅಂತ ಇಟ್ಕೊಳ್ಳೋಣ. ಅಂಡ್ ಇಟ್ ಈಸ್ ನಾಟ್ ಈಕ್ವಲ್ ಟು 0. ಸಮ್ ಎಕ್ಸ್ ವ್ಯಾಲ್ಯೂ ಇರುತ್ತೆ. ಮತ್ತೆ ಇದು ಯಾವ ಕಡೆ ಇರುತ್ತೆ? ಹಿಂಗ್ ತಗೊಂಡ್ರೆ ಅಟ್ ದಿಸ್ ಪಾಯಿಂಟ್ ಟುವರ್ಡ್ಸ್ ದ ಅಬ್ಸರ್ವರ್ ಬರುತ್ತೆ. ಹೌದಾ? ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಡಿಸ್ಟೆನ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎ ಸೇಮ್ ಇದ್ರದ್ದು ಸೇಮೇ ಬರುತ್ತೆ. ಬಿ2 ಸಮ್ ಎಕ್ಸ್ ಬರುತ್ತೆ. ಬಟ್ ಡೈರೆಕ್ಷನ್ ನೋಡ್ರಿ ಅವೇ ಫ್ರಮ್ ದ ಅಬ್ಸರ್ವರ್. ಅವೇ ಫ್ರಮ್ ದ ಅಬ್ಸರ್ವರ್. ಇದ್ರದ್ದು ವ್ಯಾಲ್ಯೂ ಈಕ್ವಲ್ ಈ ವೈರಿನ ಮ್ಯಾಗ್ನೆಟಿಕ್ ಫೀಲ್ಡ್ ಈ ವೈರಿನ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಈಕ್ವಲ್ ಅಂಡ್ ಆಪೋಸಿಟ್ ಬಂದಾಗ ನೆಟ್ ಬಿ1 ಈಸ್ ಈಕ್ವಲ್ ಟು ಬಿ2. ಸೊ ನೆಟ್ ಫೀಲ್ಡ್ ಶುಡ್ ಬಿ ಈಕ್ವಲ್ ಟು 0. ಓಕೆ, ಸೊ ಹಾಗಾಗಿ ನಿಮಗೆ ಬರೋದು ಒಂದೇ ಆಪ್ಷನ್. ಯಾವ್ದದು? ಆಪ್ಷನ್ ಸಿ, ವೇರ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ 0. ಹಾಗಾದ್ರೆ ಸಿ ಆಪ್ಷನ್ ಈಸ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 22. 5 ವೈರ್ಸ್ ಆರ್ ದೇರ್ ಎ ಬಿ ಸಿ ಡಿ. ಇಲ್ಲೇ ನೋಡ್ರಿ, ವೈರ್ ಎ, ವೈರ್ ಬಿ, ವೈರ್ ಸಿ, ಡಿ, ಇ ಅಂತ 5 ವೈರ್ ಇದೆ. ಈಚ್ ಕ್ಯಾರಿಂಗ್ ಕರೆಂಟ್ ಐ. ಎಲ್ಲಾದ್ರಲ್ಲೂ ಕರೆಂಟ್ ಎಷ್ಟು ಹೋಗ್ತಿದೆ? ಐ ಅರೇಂಜ್ ಟು ಫಾರ್ಮ್ ಎಡ್ಜಸ್ ಆಫ್ ಎ ಪೆಂಟಗನಲ್ ಪ್ರಿಸಮ್ ಅಂತ. ಆ ಮೂರನೇ ಅಷ್ಟು 5ನೇ ಎಷ್ಟು ಹೇಗೆ ಅರೇಂಜ್ ಮಾಡಿದಾರೆ ಅಂದ್ರೆ ಇಟ್ ಫಾರ್ಮ್ಸ್ ಎ ಪೆಂಟಗನ್ ಆಸ್ ಶೋನ್ ಇನ್ ಫಿಗರ್. ಇಲ್ಲಿ ಅಬ್ಸರ್ವ್ ಮಾಡಿ, ವೈರು ಹೇಗಿದೆ? ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಪೇಪರ್. ಅಥವಾ ಈ ತರ ಬರ್ದೆ ನೋಡಿ, ಡಾಟ್. ಡಾಟ್ ಅಂದ್ರೆ ಟುವರ್ಡ್ಸ್ ದ ಅಬ್ಸರ್ವರ್ ಇದೆ. ಓಕೆ, ಅಂಡ್ ದೇ ಆರ್ ಕ್ಯಾರಿಂಗ್ ಕರೆಂಟ್. ಯಾವ್ದ ಕಡೆ ಇದೆ ಕರೆಂಟ್? ಟುವರ್ಡ್ಸ್ ದ ಅಬ್ಸರ್ವರ್ ಇದೆ. ಟುವರ್ಡ್ಸ್ ದ ಅಬ್ಸರ್ವರ್. ಸೊ ಅಂದ್ರೆ ಈ ಪ್ಲೇನ್ ಆಫ್ ದ ಬೋರ್ಡಿನ ಪರ್ಪೆಂಡಿಕ್ಯುಲರ್ ಇದೆ ಮತ್ತೆ ಟುವರ್ಡ್ಸ್ ದ ಅಬ್ಸರ್ವರ್ ಕರೆಂಟ್ ಬರುತ್ತೆ. ಹಾಗಿದ್ರೆ ಈಚ್ ವೈರ್ ಕ್ಯಾರೀಸ್ ಎ ಕರೆಂಟ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಪೇಪರ್ ಅಂತ ಅವನೇ ಕೊಟ್ಬಿಟ್ಟವನೆ. ಓಕೆ, ಅದಕ್ಕೆ ಡಾಟ್ ಕೊಟ್ಟಿರೋದಲ್ಲಿ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಓ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ಈಚ್ ವೈರ್ ಅಂತ. ಹಾಗಾದ್ರೆ ಎಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ನ ಕಂಡುಹಿಡಿಬೇಕು? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕಂಡುಹಿಡಿಬೇಕು. ಸೊ ಈಚ್ ವೈರ್ ಇಂದ ಎಷ್ಟು ದೂರದಲ್ಲಿದೆ? ಆರ್ ಅಷ್ಟು ದೂರದಲ್ಲಿದೆ. ಇಲ್ಲಿಂದ ಎಲ್ಲಿಗೆ ಆರ್, ಆಮೇಲೆ ಇಲ್ಲಿಂದ ಎಲ್ಲಿಗೆ ಆರ್. ಸೊ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತೆ ಹೇಳಿದಾರೆ ನೋಡ್ರಿ ಇಲ್ಲಿ. ಈಗ ಸಪೋಸ್ ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ತಗೊಂತೀನಿ ಅನ್ಕೊಳ್ಳಿ. ಏದು ಮ್ಯಾಗ್ನೆಟಿಕ್ ಫೀಲ್ಡ್ ಓ ಹತ್ರ. ಸೊ ಯಾವ ಕಡೆ ಬರುತ್ತೆ? ಎಷ್ಟು ಬರುತ್ತೆ? ಸೊ ಡ್ಯೂ ಟು ಸ್ಟ್ರೈಟ್ ವೈರ್, ಇನ್ಫಿನಿಟ್ಲಿ ಸ್ಟ್ರೈಟ್ ವೈರ್, ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯೂ ನಾಟ್ ಐ ಬೈ 2π. ಡಿಸ್ಟೆನ್ಸ್ ಎಷ್ಟಿದೆ? ಕ್ಯಾಪಿಟಲ್ 2r ಬರುತ್ತೆ. ಸೊ ಡೈರೆಕ್ಷನ್ ನೋಡ್ರಿ, ಟ್ಯಾಂಜೆಂಟ್ ಹೇಳ್ಕೊಂಡು ನೋಡ್ರಿ. ಈ ವೈರ್ ಹೀಗಿರೋದ್ರಿಂದ ವೈರ್ ಇದೆ, ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡಿಂಗ್ ಇರುತ್ತಾ? ಅಟ್ ದಿಸ್ ಪಾಯಿಂಟ್ ಬಿಲೋ ದ ವೈರ್ ನಮಗೆ ಈ ಸೈಡ್ ಬರುತ್ತಾ? ಹಾಗೆ. ಸೊ ದಿಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈಕ್ ದಿಸ್. ಟುವರ್ಡ್ಸ್ ಅಬ್ಸರ್ವರ್ ಇಂದ ಆಂಟಿ ಕ್ಲಾಕ್ ವೈಸ್ ಬರುತ್ತೆ. ಹಾಗಾಗಿ ರೈಟ್ ಹ್ಯಾಂಡ್ ಥಂಬ್ ರೂಲ್ ಪ್ರಕಾರ ದಿಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗೆ ಬೇರೆದ್ರದ್ದೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡಿಡ್ಕೊಂಡು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಬಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಬಿ ಸಿ ಡಿ ಮತ್ತೆ ಈ ಎಲ್ಲಾದ್ರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಬರುತ್ತೆ. ಬಟ್ ಡೈರೆಕ್ಷನ್ಸು ಬೇರೆ ಬೇರೆ ಕಡೆ ಬರ್ತದೆ. ಸೊ ಬಿ ಇದು ಬರ್ಕೊಂಡ್ರೆ ಹೀಗೆ ಬರುತ್ತೆ, ಸಿ ಇದು ಬರ್ಕೊಂಡ್ರೆ ಹೀಗೆ ಬರುತ್ತೆ, ಡಿ ಇದು ಬರ್ಕೊಂಡ್ರೆ ಹೀಗೆ ಬರುತ್ತೆ, ಇದು ಬರ್ಕೊಂಡ್ರೆ ಹೀಗೆ ಬರುತ್ತೆ. ಈಗ ಈ ಎಲ್ಲ ಡೈರೆಕ್ಷನ್ಸ್ನು ಒಂದೊಂದೇ ತಗೊಂಡು ಆ್ಯಡ್ ಮಾಡಿದ್ರೆ ನಮಗೆ ನೋಡ್ರಿ, ಎ ಇದು ಎ ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗೆ ಬರುತ್ತೆ. ಆಮೇಲೆ ಇನ್ನೊಂದು ಹೀಗೆ ಬರುತ್ತೆ. ಜೋಡಿಸಿದ್ರೆ ಎಲ್ಲವೂ ಈ ತರ ಕಾಣಿಸ್. ಹಾಗಾದ್ರೆ ನಮಗೆ ಇಲ್ಲಿ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಬರುತ್ತೆ? ಡ್ಯೂ ಟು ಆಲ್ ದ ಕಂಡಕ್ಟರ್ಸ್ ಇಟ್ ವಿಲ್ ಬಿ ಈಕ್ವಲ್ ಟು 0. ನೋಡಿ, ಇಲ್ಲಿ ಎಲ್ಲವನ್ನು ತಗೊಂಡು ಜೋಡಿಸ್ತಾ ಹೋಗ್ಬೇಕು. ಇದನ್ನ ತಗೊಳ್ಳಿ. ಸೊ ಜೋಡಿಸಿ ಈ ತರ. ಇದು ಹೀಗಿರುತ್ತಲ್ಲ, ಇದನ್ನ ಇಲ್ಲಿ ತಗೊಂಡಿದ್ದೀನಿ ನೋಡಿ, ದಿಸ್ ಒನ್. ಅಂಡ್ ಹೀಗಿರೋದನ್ನ ಇದು ದಿಸ್ ದ ಆರೋ ಮಾರ್ಕ್. ಹೀಗಿರೋದು ಇದು. ಆಮೇಲೆ ಇನ್ನೊಂದು ಇದು ಹೀಗೆ ತಗೊಳ್ಬೇಕು. ಸ್ವಲ್ಪ ಹೀಗಿರ್ತದೆ. ಸೊ ಎಲ್ಲವನ್ನು ಜೋಡಿಸಿದ್ರೆ ಸಿಮಿಟ್ರಿಕ್ ಆಗಿದೆ. ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ 0 ಬರುತ್ತೆ. ಹಾಗಾದ್ರೆ ಫೈನಲ್ ಆನ್ಸರ್ ಏನು? ಈಕ್ವಲ್ ಟು 0 ಇಸ್ ದ ಆನ್ಸರ್. ಅಲ್ಲಿಗೆ ವೆಕ್ಟೋರಿಯಲಿ can write magnetic field due to A plus magnetic field due to B plus magnetic field due to C plus magnetic field due to D and magnetic field due to E is equal to 0 ಬರುತ್ತೆ. ನೆಕ್ಸ್ಟ್ ನಂಬರ್ 23. ಎ ಸರ್ಕ್ಯುಲರ್ ಲೂಪ್ ಇದೆಯಂತೆ. ಸರ್ಕ್ಯುಲರ್ ಲೂಪ್. ಓಕೆ, ರೇಡಿಯಸ್ 3 centimeter having current 12.5 ampere in the magnitude of the magnetic field at a distance 4 centimeter on its axis. So ಇಲ್ಲಿ circular coil is there and we need to find the magnetic field here.
ಆನ್ ದ ಆಕ್ಸ್. ಸೊ ಆನ್ ದ ಆಕ್ಸಿಸ್ ಏನಂತ ತಗೊಳ್ತೀವಿ, ಡಿಸ್ಟೆನ್ಸ್ ಸೆಂಟರ್ ಇಂದ ಎಕ್ಸ್ ಅಂತ ತಗೊಳ್ತೀವ ಡಿರೈವ್ ಮಾಡುವಾಗ. ಸೊ 4 ಸೆಂಟಿಮೀಟರ್. ರೇಡಿಯಸ್ ಏನಂತ ತಗೊಂಡಿರ್ತೀವಿ ಆರ್ 3 ಸೆಂಟಿಮೀಟರ್. ಮತ್ತೆ ಕರೆಂಟ್ ಕಡೆ ಎಷ್ಟು ಹೋಗ್ತದೆ 12.5 ಆಂಪಿಯರ್. ಸೊ ವಿ ನೀಡ್ ಟು ಫೈಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸರ್ಕ್ಯುಲರ್, ಅಗೇನ್ ಯೂಸಿಂಗ್ ಬೈರ್ಡ್ಸ್ ಲಾ, ಸರ್ಕ್ಯುಲರ್ ಕಾಯಿಲ್. ಸೊ ಏನಾಗ್ತದೆ ಬಿ is equal to mu naught by 4 pi 2 pi ni r square by r square plus x square to the power of 3 by 2 is the magnetic field at a distance. ಅಲ್ಲಿಗೆ ಇದೇನಾಗುತ್ತೆ mu naught ಎಷ್ಟು 4 pi into 10 raised to minus into 2 pi ಹಾಗೆ n number of turns ಎಷ್ಟು ಕೊಟ್ಟಿದ್ದಾರೆ, number of turns ಏನು ಕೊಟ್ಟಿಲ್ಲ ಅಂದ್ರೆ understood number of turns taken as 1. ಸೊ ಅಲ್ಲಿಗೆ into 1 into current ಎಷ್ಟು 12.5 ಇಂಟು ರೇಡಿಯಸ್ ಎಷ್ಟಿದೆ 3 ಸೆಂಟಿಮೀಟರ್. ಅಲ್ಲಿಗೆ 3 ಇಂಟು 10⁻⁻² ನ ಹೋಲ್ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಅಗೇನ್ 4 ಪೈ ಹಾಕೊಳ್ಳಿ. 4 ಪೈ ಇಂಟು ಆರ್ ಸ್ಕ್ವೇರ್ ಎಷ್ಟು 3 ಸ್ಕ್ವೇರ್ ಪ್ಲಸ್ ಎಕ್ಸ್ ಎಷ್ಟು 4 ನ ಸ್ಕ್ವೇರ್ ಟು ದಿ ಪವರ್ ಆಫ್ 3 ಬೈ ಇದು ಸೆಂಟಿಮೀಟರ್ ಸ್ಕ್ವೇರ್ ಆಚೆ ಬಂದ್ರೆ ಏನಾಗುತ್ತೆ 10⁻² ಸ್ಕ್ವೇರ್ ಹೋಲ್ ರೈಸ್ ಟು 3/2 ಅಂದ್ರೆ ಕಾಮನ್ ಬರುತ್ತಲ್ಲ 10⁻² ಹೋಲ್ ರೈಸ್ ಟು 3/2. ಅಲ್ಲಿಗೆ 2 ಕ್ಯಾನ್ಸಲ್ ಆಗುತ್ತಾ, ಅಲ್ಲಿಗೆ ಇಟ್ ವಿಲ್ ಬಿಕಮ್ 10⁻³ ಕ್ಯೂಬ್ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಯಾವ್ದಾದ್ರು ಕ್ಯಾನ್ಸಲ್ ಆಗ್ತದೆ 4 ಪೈ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ನ್ಯೂಮರೇಟರ್ ನಿಮಗೆ ಎಷ್ಟು ಬರುತ್ತೆ 706 ಬರುತ್ತೆ. 706.5 ಇಂಟು 10 ಟು ದಿ ಪವರ್ ಆಫ್ -11 ಬರುತ್ತೆ ಡಿವೈಡೆಡ್ ಬೈ ಡಿನಾಮಿನೇಟರ್ ನೋಡ್ರಿ ಇಲ್ಲಿ ಇದೇನಾಗುತ್ತೆ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಎಷ್ಟು ಬರುತ್ತೆ 5 ಸ್ಕ್ವೇರ್ ಅಂತಂದ್ರೆ ಇದು ಈ ಪಾರ್ಟ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಇಸ್ 5 ಸ್ಕ್ವೇರ್ ಅಂದ್ರೆ ಈ ತರ ಆಗ್ತದೆ 5 ಸ್ಕ್ವೇರ್ ಹೋಲ್ ರೈಸ್ ಟು 3/2. ಅಲ್ಲಿಗೆ ರೂಟ್ ಗೆಟ್ಸ್ ಕ್ಯಾನ್ಸಲ್ಸ್. ಅಲ್ಲಿಗೆ 5 ಕ್ಯೂಬ್ ನಥಿಂಗ್ ಬಟ್ 125 ಇಂಟು 10 ಟು ದಿ ಪವರ್ ಆಫ್ ಮೈನಸ್ ಅಲ್ಲಿಗೆ 5.652 ಬರುತ್ತೆ ಇಂಟು 10 ಟು ದಿ ಪವರ್ ಆಫ್ ಇಲ್ಲೊಂದು ಮಿಸ್ಟೇಕ್ ಆಯ್ತು. ಏನಂತಂದ್ರೆ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಳ್ಬೇಕಲ್ಲ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅದ್ರದ್ದು ಸೆಂಟಿಮೀಟರ್ ಸ್ಕ್ವೇರ್ ಮಾಡಿ ಆಮೇಲೆ ಏನ್ ಮಾಡ್ಬೇಕು ಇದು ಮಾಡ್ಬೇಕು. ಅಲ್ಲಿಗೆ ಏನಾಗುತ್ತೆ 10⁻⁻6 ಆಗುತ್ತೆ. ದಿಸ್ ಶುಡ್ ಬಿ 10⁻⁻6 ಹೌದಲ್ಲ. ಅಲ್ಲಿಗೆ ಬಿ 10⁻⁻6 ಡಿನಾಮಿನೇಟರ್ -6. ಅಲ್ಲಿಗೆ 6 minus 11 is -5. -5 Tesla is the correct answer. Okay, next question number 24. A straight wire carrying current of 13 ampere is bent in the form of semicircular arc of radius of 2 centimeter as shown in figure. The magnetic field is Tesla at the center of the arc. ಇಲ್ಲಿ magnetic field ಇಷ್ಟಿದೆ. Then the magnetic field due to straight segment is okay. ಈಗ ಇದರಲ್ಲಿ ಎಷ್ಟು ಕರೆಂಟ್ ಹೋಗ್ತಿದೆ 13 ಆಂಪಿಯರ್ ಕರೆಂಟ್ ಹೋಗ್ತದೆ. ಅದು ಹೇಗೆ ಹೋಗ್ತದೆ ನೋಡ್ರಿ, ಈ ವೈರ್ ಅಲ್ಲಿ ಹೀಗೆ ಹೋಗ್ತದ, ಆಮೇಲೆ ಏನಾಗ್ತದೆ ಅಲಾಂಗ್ ದ ಸರ್ಕಂಫರೆನ್ಸ್ ಆಫ್ ಸೆಮಿ ಸರ್ಕಲ್ ಹೋಗ್ತದೆ, ಆಮೇಲೆ ಏನಾಗ್ತದೆ ಸ್ಟ್ರೈಟ್ ಹೋಗ್ತದೆ. ಈಗ ಅವ್ರೇನ್ ಕೊಟ್ಟಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಆರ್ಕ್ ಅಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಕೊಟ್ಟವ್ರೆ ಬಿ ಇಸ್ ಗಿವನ್ ಆಸ್ 1.5 ಇಂಟು 10⁻⁻4 ಟೆಸ್ಲಾ ಕೊಟ್ಟವ್ರೆ. ಎಲ್ಲಿ ಇಲ್ಲಿ ಸೆಂಟ್ರಲ್ಲಿ. ಬಟ್ ಅವ್ರು ಕೇಳ್ತಿರೋದೇನು ಮ್ಯಾಗ್ನೆಟಿಕ್ ಫೀಲ್ಡ್ ಟು ಸ್ಟ್ರೈಟ್ ಸೆಗ್ಮೆಂಟ್. ವೆರಿ ಸಿಂಪಲ್ ಕ್ವಶನ್ ನೋಡ್ರಿ. ಏನಾಗ್ತದೆ ಈ ವೈರ್ ಅನ್ನ 3 ಭಾಗ ಡಿವೈಡ್, ಇದು ಸೆಂಟರ್ ಆಗಿರ್ಲಿ, ಲೆಟ್ ಇಟ್ ಬಿ ಸೆಂಟರ್ ಓ. ಒಂದು ಡ್ಯೂ ಟು ಸೆಮಿ ಸರ್ಕಲ್, ಇನ್ನೊಂದು ಡ್ಯೂ ಟು ಸ್ಟ್ರೈಟ್, ಇನ್ನೊಂದು ಡ್ಯೂ ಟು ಸ್ಟ್ರೈಟ್. ಅಬ್ಸರ್ವ್ ಮಾಡಿ ಕರೆಂಟ್ ಹಿಂಗ್ ಹೋಗ್ತಿದ್ಯಾ. ಸೊ ಅಲಾಂಗ್ ದ ವೈರ್ ಇದೆಯಾ ಪಾಯಿಂಟ್, ಈ ಪಾಯಿಂಟ್ ಅಂತಾನೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ಕೇಳೋದು. ಸಪರೇಟ್ ಇದೊಂದು ಫಸ್ಟ್ ಪಾರ್ಟ್ ಅಂತ ಇಟ್ಕೊಳ್ಳೋಣ. ದಿಸ್ ಇಸ್ ದ ಫಸ್ಟ್ ಪಾರ್ಟ್ ಇದು. ಸೊ 3 ಭಾಗ ಡಿವೈಡ್ ಮಾಡ್ಕೊಂಡಿನಿ. ಅದರಲ್ಲಿ ಫಸ್ಟ್ ಪಾರ್ಟಿನ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡ್ರಿ, ಇಲ್ಲಿ ಕರೆಂಟ್ ಹೋಗ್ತದೆ. ಸೊ ನಾವು ಕಂಡುಹಿಡಿಯಬೇಕಾದಲ್ಲಿ ಪಾಯಿಂಟ್ ಓ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕಂಡುಹಿಡಿಬೇಕು. ಅಲಾಂಗ್ ದ ವೈರ್ ಇದ್ರೆ ಸ್ಟ್ರೈಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಬರುತ್ತೆ 0. ಅದೇ ತರ ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಇದ್ರದ್ದು ನಾವೇನ್ ಕೇಳಿಲ್ಲ. ಓಕೆ, ಇದ್ರದ್ದು ಕಂಡುಹಿಡಿಯೋಣ. ಕರೆಂಟ್ ಹಿಂಗ್ ಹೋಗ್ತಿದ್ಯಾ, ಬಟ್ ವೈರಿನ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಬೇಕಾದಲ್ಲಿ ಇಲ್ಲಿ ಬಿ ಹತ್ರ ಇದು ಅಲಾಂಗ್ ದ ಆಕ್ಸಿಸ್ ಆಫ್ ದ ವೈರ್ ಇದೆಯಾ, ಹಾಗಾದ್ರೆ ಈ ಪಾರ್ಟಿನ ಮ್ಯಾಗ್ನೆಟಿಕ್ ಫೀಲ್ಡ್ ಏನು 0 ಇರುತ್ತೆ. ಹಾಗಾಗಿ ಸೊ ನೆಟ್ ಫೀಲ್ಡ್ ಡ್ಯೂ ಟು ಸ್ಟ್ರೈಟ್ ಪಾರ್ಟ್ ಆಫ್ ದ ವೈರ್ ಬಿಕಮ್ಸ್ ಈಕ್ವಲ್ ಟು 0. ನೋ ನೀಡ್ ಟು ಕ್ಯಾಲ್ಕುಲೇಟ್ ಎನಿಥಿಂಗ್. ನೋಡ್ರಿ ಇಲ್ಲಿ ಒಂದು ಸ್ಟ್ರೈಟ್ ವೈರ್ ನ ತಗೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಪಾಯಿಂಟ್ ಅಲ್ಲಿ ಎಷ್ಟಿರುತ್ತೆ ಸಮ ಆರಷ್ಟು ದೂರದಲ್ಲಿ. ಅಕಾರ್ಡಿಂಗ್ ಟು ನಾವು ಆಂಪಿಯರ್ ಸರ್ಕ್ಯೂಟ್ ಎಲ್ಲ ಡಿರೈವ್ ಮಾಡ್ಕೊಂಡು μ0I/2πr. ಇಲ್ಲಿ I ಅಂದ್ರೆ ಕರೆಂಟ್, ಆರ್ ಅಂದ್ರೆ ಡಿಸ್ಟೆನ್ಸ್. ಇಲ್ಲಿ ಸೈಡ್ ಅಲ್ಲಿ ಅದೇ ಇಲ್ಲಿ ಕೇಳಿದ್ರೆ ಅಲಾಂಗ್ ದ ವೈರ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ 0 ಇರುತ್ತೆ. ಇದು ದಿಸ್ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಕಂಡಕ್ಟರ್ ಅಪ್ಲಿಕೇಶನ್ಸ್. Okay, next can we take next question number 25. Magnitude of the magnetic field at the center of a tightly wound
150 turn coil of radius 12 centimeter carrying current 2 ampere is on. So magnitude of the magnetic field is on. Magnitude of the magnetic field is ಎಷ್ಟು ಯಾವುದು ಎಂತ ಕಾಯಿಲ್ ಇದು ಟೈಟ್ಲಿ ವಿಂಡ್ ಕಾಯಿಲ್ ಸರ್ಕ್ಯುಲರ್ ಕಾಯಿಲ್. ಸೊ ಡ್ಯೂ ಟು ಸರ್ಕ್ಯುಲರ್ ಕಾಯಿಲ್ ನ ಸೆಂಟರ್ ಅಲ್ಲಿ ಎಷ್ಟಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಐ ಬೈ 2r ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಸೆಂಟ್ರಲ್. ಸೊ ಅಲ್ಲಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಮ್ಯೂ ನಾಟ್ ಈಸ್ 4.10⁻⁷ into n number of turns 150 into I 2 ampere divided by 2 into r radius 12 centimeter. ಅಲ್ಲಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ನಿಮ್ಗೆ ಎಷ್ಟು ಬರ್ಬೇಕಂದ್ರೆ 1.57 into 10⁻³ ಟೆಸ್ಲಾ ಇದೆಯಲ್ಲಿ 1. ಓಕೆ ಇಲ್ಲ ಏನ್ ಮಾಡ್ಬಿಟ್ಟಿದ್ದಾನೆ ಅವರೆಲ್ಲ ಗಾಸ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ವಿ ನೀಡ್ ಟು ಕನ್ವರ್ಟ್ ಇಂಟು ಗಾಸ್. ಅಲ್ಲಿಗೆ 1 ಟೆಸ್ಲಾ ಎಷ್ಟು ಗಾಸ್ಗೆ ಈಕ್ವಲ್ ಇರುತ್ತೆ? ಸೊ 1 ಗಾಸ್ ಇಸ್ ಈಕ್ವಲ್ ಟು 10⁻⁴ ಟೆಸ್ಲಾ. ಅಲ್ಲಿಗೆ ಇದೇನೇನ್ ಮಾಡೋಣ 15.7 ಮಾಡ್ಕೊಳ್ವ. ಅವಾಗ ಏನಾಗ್ತಿದ್ದು 10⁻³ ಟೆಸ್ಲಾ ಆಗುತ್ತೆ. ಅಲ್ಲಿಗೆ ಇಷ್ಟನ್ನೇನಂತ ಬರೀಬಹುದು 10⁻⁴ ಅಲ್ಲ ಇದು 10⁻⁴ ಶುಡ್ ಬಿ 10⁻⁴ ಶಿಫ್ಟ್ ಮಾಡ್ಕೊಂಡಿದೀನಿ. ಸೊ ಇಷ್ಟನ್ನೇನಂತ ಬರೆಯಬಹುದು 10⁻⁴ ಟೆಸ್ಲಾ ಈಸ್ ಈಕ್ವಲ್ ಟು 1 ಗಾಸ್. ಹೀಗೆ 15.7 ದಿಸ್ ಮಚ್ ಕ್ಯಾನ್ ಬಿ ರಿಟನ್ ಆಸ್ 1 ಗಾಸ್. ಅಲ್ಲಿಗೆ 15.7 ಗಾಸ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಆಪ್ಷನ್ ಯಾವುದು ಇಲ್ಲಿ? ನಮಗೆ 157 ಅನ್ನೋ ನಂಬರ್ ಬಂದ್ರೆ ಸಾಕು, ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇಟ್ ಶುಡ್ ಬಿ 15.7 ಕನ್ವರ್ಟ್ ಮಾಡ್ಕೊಂಡ್ರೆ ಎಕ್ಸಾಕ್ಟ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 26. A 4 ampere current carrying loop consists of 3 identical quarter circle of radius 5 cm lying in the positive quadrant xy, yz and zx plane with their center at the origin joined together. The value of magnetic field at the center of the origin ante. ಓಕೆ, ಇದನ್ನ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. 3 ಡೈಮೆನ್ಷನಲ್ ಡಯಾಗ್ರಾಮ್ ಬರ್ಕೊಳ್ಬೇಕು. ನೋಡೋಣ. 4 ಆಂಪಿಯರ್ ಕರೆಂಟ್ ಕ್ಯಾರಿಂಗ್ ಲೂಪ್ ಫಾರ್ಮ್ ಆಗಿದೆ. ವೆರಿ ದರ್ ಇಸ್ ಅ ಲೂಪ್. ಓಕೆ, ಸೊ ಲೂಪ್ ಯಾವ ತರ ಇದೆ? It consists of 3 identical quarter circle of radius 5 cm lying in the positive quadrants of x, y, z. ನೋಡ್ರಿ ಇಲ್ಲಿ ವೆರಿ ಇಂಪಾರ್ಟೆಂಟ್. 3 ಐಡೆಂಟಿಕಲ್ ಕ್ವಾರ್ಟರ್ ಸರ್ಕಲ್ ಅಂದ್ರೆ ನೀವೊಂದು ಸರ್ಕಲ್ ಅನ್ನ ತಗೊಂಡ್ರೆ ಇದರಲ್ಲಿ ಕ್ವಾರ್ಟರ್ ಸರ್ಕಲ್ ಎಷ್ಟು ಬರುತ್ತೆ? ದಿಸ್ ದ ಕ್ವಾರ್ಟರ್ ಆಫ್ ದ ಸರ್ಕಲ್. ಹೌದಾ? ಓಕೆ, ಸೊ ದಿಸ್ ದ ಕ್ವಾರ್ಟರ್ ಆಫ್ ದ ಇಂಥವು ದಿಸ್ ದ ಕ್ವಾರ್ಟರ್ ಆಫ್ ದ ಸರ್ಕಲ್. ಇಂಥವು 3 ತಗೋಬೇಕು. ಎಷ್ಟು? 3 ತಗೊಂಡು ಅವನ್ ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು? ಒಂದು ಎಕ್ಸ್ ವೈ ಕಡೆ, ಇನ್ನೊಂದು ವೈ ಝೆಡ್, ಇನ್ನೊಂದು ಝೆಡ್ ಎಕ್ಸ್ ಕಡೆ ಪ್ಲೇಸ್. ಎಕ್ಸ್ ವೈ ಪ್ಲೇನ್ ಅಲ್ಲಿ ಪ್ಲೇಸ್ ಮಾಡೋಣ. ಈಗ ಫಸ್ಟ್ ಆಕ್ಸಿಸ್ ಅನ್ನ ಬರ್ಕೊಡುವ. ಓಕೆ, ಎಂತ ಆಕ್ಸಿಸ್? ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಬರ್ಕೊಳ್ಳೋ. ಸೊ ಲೆಟ್ ಮಿ ರೈಟ್ ಲೈಕ್ ದಿಸ್. ದಿಸ್ ಇಸ್ ಅವರ್ ಎಕ್ಸ್ ಆಕ್ಸಿಸ್. ಇದೇ ಆರಿಜಿನ್ ಅಂತ ಇಟ್ಕೊಳ್ಳೋಣ. ಇದು ವೈ ಆಕ್ಸಿಸ್, ಇದು ಪಾಸಿಟಿವ್ ಆಕ್ಸಿಸ್, ಇದು ನೆಗೆಟಿವ್ ವೈ ಆಕ್ಸಿಸ್. ಇನ್ನೊಂದು ಝೆಡ್ ಆಕ್ಸಿಸ್ ಇಟ್ಕೊಳ್ಳೋದು. ಝೆಡ್ ಆಕ್ಸಿಸ್ ಇದು ಪಾಸಿಟಿವ್ ಝೆಡ್ ಅಂತ ಇಟ್ಕೊಳ್ಳೋಣ. ಇದು ಮೈನಸ್ ಝೆಡ್, ಇದು ಮೈನಸ್ ವೈ, ದಿಸ್ ಇಸ್ ಮೈನಸ್ ಎಕ್ಸ್. ಈಗ ಏನ್ ಮಾಡ್ಬೇಕು? ಫಸ್ಟ್ ಎಕ್ಸ್ ವೈ ಪ್ಲೇನ್ ಅಲ್ಲಿ ಒಂದು ಸೆಮಿ ಸರ್ಕಲ್ ಅನ್ನು ಕ್ವಾರ್ಟರ್ ಆಫ್ ದ ಸರ್ಕಲ್ ತಗೊಳ್ಳುವ. ಓಕೆ, ಲೆಟ್ ಮಿ ಡೂ ಲೈಕ್ ದಿಸ್. ದಿಸ್ ಇಸ್ ಎಕ್ಸ್ ವೈ ಪ್ಲೇನ್ and let me remove this one and let me remove this one also and let me remove this one also. So only we have positive x and y and z axis. ಈಗ ಕೇರ್ಫುಲ್ ಆಗಿ ನಾವೇನ್ ಮಾಡೋಣ, ಎಕ್ಸ್ ವೈ ಪ್ಲೇನ್ ಅಲ್ಲಿ ಒಂದು ಕ್ವಾರ್ಟರ್ ಆಫ್ ದ ಸರ್ಕಲ್ ಬರ್ಕೊಳ್ಳೋಣ. ದಿಸ್ ಇಸ್ ಅ ಕ್ವಾರ್ಟರ್ ಆಫ್ ಸರ್ಕಲ್ which is in xy plane. Let me shade it. ಹೌದಾ? ಓಕೆ, ಸೊ 1 ಕ್ವಾರ್ಟರ್ ಆಫ್ ಸರ್ಕಲ್. ನೆಕ್ಸ್ಟ್ ವೈ ಝೆಡ್ ಪ್ಲೇನ್ ಅಲ್ಲಿ ಇನ್ನೊಂದು ಬರ್ಕೊಳ್ಳೋಣ. ಎಲ್ಲ ಇದೆ ನೋಡಿ, ವೈ ಝೆಡ್ ಪ್ಲೇನ್ ಇನ್ನೊಂದು ಸರ್ಕಲ್. ಓಕೆ, ಇದನ್ನ ಶೇಡ್ ಮಾಡುವ. ಟೇಕ್ ಎ ಡಿಫರೆಂಟ್ ಕಲರ್. ದಿಸ್ ಇಸ್ ಅನದರ್ ಕ್ವಾರ್ಟರ್ ಆಫ್ ಸರ್ಕಲ್ which is in ವೈ ಝೆಡ್ ಪ್ಲೇನ್. ಟೇಕ್ ಅನದರ್ ಸರ್ಕಲ್ which is in ಎಕ್ಸ್ ಝೆಡ್. ಓಕೆ, ಇದು ಕೂಡ ಬೇರೆನೆ ಇದೆ. ದಿಸ್ ಇಸ್ ದ ಸರ್ಕಲ್ which is in ಕ್ವಾರ್ಟರ್ ಆಫ್ ಸರ್ಕಲ್ which is in. ಈಗ ಇದ್ರ ಮೂಲಕ ಏನ್ ಮಾಡೋಣ? ಎಲ್ಲಾದ್ರೂ ರೇಡಿಯಸ್ ಎಷ್ಟಿದೆ? ರೇಡಿಯಸ್ ಎಲ್ಲದಕ್ಕೂ ಕಾಮನ್ ರೇಡಿಯಸ್ 5 ಸೆಂಟಿಮೀಟರ್ ಇದೆ. ಈಗ ಇದರಲ್ಲಿ ದ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಆರಿಜಿನ್. ಹಾಗಾದ್ರೆ ಆರಿಜಿನ್ ಹತ್ರ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಕಂಡುಹಿಡಿಯಬೇಕು. ವೆನ್ ದೇ ಆರ್ ಜಾಯಿನ್ ಟುಗೆದರ್ ಅಂತ ಎಲ್ಲವನ್ನು ನಾನೇ ಮೊದಲೇ ಜಾಯಿನ್ ಮಾಡ್ಬಿಟ್ಟಿದ್ದೀನಿ. ಸೊ ಜಾಯಿನ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅಂತ ಕಂಡುಹಿಡಿಯಬೇಕು. ಕರೆಂಟ್ ಎಷ್ಟು ಹೋಗ್ತಿದೆ? ರೇಡಿಯಸ್ 5 ಸೆಂಟಿಮೀಟರ್ ಇದೆ. ಕರೆಂಟ್ 4 ಆಂಪಿಯರ್ ಇದೆ ಕೊಟ್ಟಿದಾರಲ್ವಾ. ಸೊ ಕರೆಂಟ್ 4 ಆಂಪಿಯರ್ ಕಳ್ಸೋಣ. ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಗೊತ್ತಿಲ್ಲ. ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ತಗೊಂಡ್ಬೇಡ. ಓಕೆ, ಇದರಲ್ಲಿ ಕರೆಂಟ್ ಇಷ್ಟು ಐ. ನೆಕ್ಸ್ಟ್ ಇದ್ರಲ್ಲಿ ಎಷ್ಟು ಹೋಗುತ್ತೆ? ಈ ತರ ಹೋಗುತ್ತೆ ಅಂತ ಇಟ್ಕೊಂಡು ಜಾಯಿನ್ ಮಾಡಿದ್ಮೇಲೆ ಇಟ್ ಫಾರ್ಮ್ಸ್ ಎ ಲೂಪ್. ಸೊ ಕರೆಂಟ್ ಈ ತರ ಹೋಗ್ತದೆ, ಆಂಟಿ ಕ್ಲಾಕ್ ವೈಸ್ ಹೋಗ್ತಿದೆ ಅಂತ ಇಟ್ಕೊಳ್ಳೋಣ. ಈಗ ಅಟ್ ದ ಆರಿಜಿನ್ ಕಂಡುಹಿಡಿಬೇಕು. ಈಗ
ನಾವೇನ್ ಮಾಡೋಣ, ಫಾರ್ ಕಂಪ್ಲೀಟ್ ಸರ್ಕಲ್ ವಾಟ್ ಇಸ್ ದ ಫಾರ್ಮುಲಾ, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯೂ ನಾಟ್ ಐ ಬೈ ಮ್ಯೂ ನಾಟ್ ಎನ್ ಐ ಬೈ 2r ಇಸ್ ದ ಫಾರ್ಮ್. ಅಥವಾ ಇದನ್ನ ಇನ್ನೊಂದು ರೀತಿ ಬರ್ಕೊಳ್ಬಹುದು, ನಿಮಗೆ ಗೊತ್ತಿರಲಿ, ಮ್ಯೂ ನಾಟ್ ಬೈ 4 pi ಇಂಟು 2 pi ni by r ಅಂತ. ಸರ್ ಇದು ಏನು ವ್ಯತ್ಯಾಸ? ಏನಿಲ್ಲ, ಎರಡು ಒಂದೇ ಫಾರ್ಮುಲಾ. ಬೇಕಾದ್ರೆ ನೋಡಿ, ಇಲ್ಲಿ ನೀವು ಈ 2 pi ವಿತ್ 4 pi ಕ್ಯಾನ್ಸಲ್ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಮ್ಯೂ ನಾಟ್ ಎನ್ ಐ ಬೈ 2r ಬರುತ್ತಾ, ಇದೇ ವಾಪಸ್ ಬರುತ್ತೆ. ಇದನ್ನ ಯಾಕೆ ಬರ್ಕೊಂಡೆ ಅಂದ್ರೆ, ಹಿಯರ್ ದಿಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಯಾವುದು? 2 pi ಇಸ್ ದ ಕೀ ಪಾಯಿಂಟ್. ಇದನ್ನ ಹೀಗೆ ರೀರೈಟ್ ಮಾಡ್ಕೊಳ್ತೀವಿ. ಹೇಗೆ? ಮ್ಯೂ ನಾಟ್ ಬೈ 4 pi ಹಾಗೆ ಇರ್ಲಿ, ಎನ್ ಐ ಬೈ ಆರ್ ಕೂಡ ಹಾಗೆ ಇರ್ಲಿ, ಈ 2 pi ಈ ಕಡೆ ಬರ್ಕೊಳ್ತೀವಿ. ಇಲ್ಲಿ 2 pi ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ, 2 pi ರೆಪ್ರೆಸೆಂಟ್ಸ್ 360 ಡಿಗ್ರಿ. ವಾಟ್ ಇಸ್ 360 ಡಿಗ್ರಿ? ಇಟ್ಸ್ ಅ ಕಂಪ್ಲೀಟ್ ಸರ್ಕಲ್ ಅಂತ. ಕಂಪ್ಲೀಟ್ ಸರ್ಕಲ್. ಹಾಗಾದ್ರೆ ಇಲ್ಲಿ ಜನರಲ್ ಆಗಿ ನಾನು ಬರೆಯೋದಾದ್ರೆ ಏನಂತ ಬರೆಯೋದು? ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯೂ ನಾಟ್ ಬೈ 4 pi r into, can I write theta? Generally it is theta. If it is complete circle, then theta ಜಾಗದಲ್ಲಿ ಎಷ್ಟು ಹಾಕ್ತೀರಾ? 360 ಡಿಗ್ರಿ ಹಾಕ್ತೀರಾ. ಅರ್ಧ ಸರ್ಕಲ್ ಇದ್ರೆ, ಫಾರ್ ಹಾಫ್ ಸರ್ಕಲ್, ಫಾರ್ ಕಂಪ್ಲೀಟ್ ಸರ್ಕಲ್ 360 ಡಿಗ್ರಿ. ಹಾಫ್ ಸರ್ಕಲ್ ತಗೊಂಡ್ರೆ, ಸಪೋಸ್ ಅಟ್ ದ ಸೆಂಟರ್, ಥೀಟಾ ಏನ್ ಹಾಕ್ತೀರಾ? 180 ಡಿಗ್ರಿ. 1/4 ಆಫ್ ಸರ್ಕಲ್ ತಗೊಂಡ್ರೆ ಥೀಟಾ 90 ಡಿಗ್ರಿ. 3/4 ಆಫ್ ಸರ್ಕಲ್ ತಗೊಂಡ್ರೆ ಥೀಟಾ 270 ಡಿಗ್ರಿ ಅಷ್ಟೇ. ಸೊ ಜನರಲಿ ಇಟ್ ಈಸ್ ಥೀಟಾ. ಅದೇ ಫಾರ್ಮುಲಾನೇ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ? 1/4 ಆಫ್ ಸರ್ಕಲ್. ನೋಡ್ರಿ, ಇಲ್ಲೇ ಡಯಾಗ್ರಾಮ್ ಅಲ್ಲಿ ಬರ್ದ್ಬಿಟ್ಟು, ಇಲ್ಲಿ ಎಷ್ಟಿದೆ? ಇಲ್ಲಿ ಥೀಟಾ 90 ಡಿಗ್ರಿ. ಅರ್ಧ ತಗೊಂಡ್ರೆ ಸಪೋಸ್ ಥೀಟಾ ಏನಾಗುತ್ತೆ? 180 ಡಿಗ್ರಿ. ಮುಕ್ಕಾಲ್ ಭಾಗ ತಗೊಂಡ್ರೆ ಥೀಟಾ 270. ಒಂದು ಕಂಪ್ಲೀಟ್ ತಗೊಂಡ್ರೆ ಥೀಟಾ 360 ಬರುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಇಲ್ಲಿ ನಾವೆಷ್ಟು ತಗೊಂಡಿದ್ದೀವಿ? 1/4 ಆಫ್ ಸರ್ಕಲ್. ಅಲ್ಲಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಏನಾಗುತ್ತೆ? ಇಲ್ಲಿ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4 pi ಇಂಟು ಎನ್ ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ? 1 ಇದೆಯಾ? ಅಲ್ಲಿಗೆ ಎನ್ ನಂಬರ್ ಆಫ್ ಟರ್ನ್ಸ್ ಇಲ್ಲಿ 1 ಇದೆ. ಅಲ್ಲಿಗೆ ಉಳಿಯೋದೇನು? I by r ಇಂಟು ಥೀಟಾ ಎಷ್ಟು? 90. ಅಲ್ಲಿಗೆ π/2 ಆಗ್ತದೆ. ಈಗ ಎಲ್ಲ ಬೇರೆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಬೇರೆ ವ್ಯಾಲ್ಯೂಸ್ ಏನು? ಸೊ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4 pi ಕ್ಯಾನ್ಸಲ್ ಮಾಡಬೇಡ. ಓಕೆ, ಆಮೇಲೆ ಕ್ಯಾನ್ಸಲ್ ಮಾಡೋ. ಮ್ಯೂ ನಾಟ್ ಬೈ 4 pi. ಐ ಎಷ್ಟು? ಐ 4 ಬೈ ರೇಡಿಯಸ್ ಎಷ್ಟು? 5 ಇಂಟು 10⁻⁻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 ⁻
4 ಕ್ಯಾನ್ಸಲ್ ಆಗುತ್ತಾ, ಅಲ್ಲಿಗೆ ಡಿನಾಮಿನೇಟರ್ ಅಲ್ಲಿ ಉಳಿಯೋದು ನಮ್ಗೆ ಮ್ಯೂ ನಾಟ್ ಬೈ, ಮತ್ತೆ ಇಲ್ಲಿ 5 ಒಂದು ಉಳ್ಕೊಂಡಿದೆ, 2 ಒಂದು 10 ಆಗುತ್ತಾ, ಅಥವಾ 10 ಇಂಟು 10⁻⁻1 ಈಸ್ -1, ಅಲ್ಲಿಗೆ ನ್ಯೂಮರೇಟರ್ಗೆ ಹೋದ್ರೆ ಏನಾಗ್ತಿದೆ ಇಂಟು 10 ಆಗುತ್ತಾ, ಅಲ್ಲಿಗೆ ಅಷ್ಟೇ ಅಲ್ಲ. ಓಕೆ, 10 ಮ್ಯೂ ನಾಟ್ ಈಸ್ ದ ಆನ್ಸರ್. ಬಟ್ ಇಲ್ಲಿ ಬಿ ಯಾವ ಕಡೆ ಇರುತ್ತೆ ಅಂತ ಕಂಡುಹಿಡಬೇಕು. ಯಾಕಂದ್ರೆ ಆಪ್ಷನ್ ಅಲ್ಲಿ ನೋಡ್ರಿ IJK ಅಂತ ಕೊಟ್ಬಿಟ್ಟಿದ್ದಾರೆ, ಐ ಜೆ ಕೆ ಅಂತ ಇದೆ. ಹಾಗಾಗಿ ಏನಿಲ್ಲ, ಇಫ್ ಯೂಸ್ ರೈಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ಥಂಬ್ ರೂಲ್ ಅನ್ನ ಯೂಸ್ ಮಾಡಿದ್ರೆ, ಸಪೋಸ್ ಥಂಬ್ ಏನು ಡೈರೆಕ್ಷನ್ ಆಫ್ ಕರೆಂಟ್ ಕರ್ಲ್ಡ್ ಫಿಂಗರ್ಸ್ ಇಟ್ಕೊಂಡ್ರೆ ತಂಬ್ ಯಾವ ಕಡೆ ತೋರಿಸುತ್ತೆ, ತಂಬು ನೋಡ್ರಿ ಝೆಡ್ ಆಕ್ಸಿಸ್ ಕಡೆ ತೋರಿಸುತ್ತೆ. ನೋಡ್ರಿ ಕರೆಂಟ್ ಈ ಕಡೆ ಹೋಗ್ತಿದೆ ಅಂದ್ರೆ ತಮ್ ಶೋಸ್ ಝೆಡ್ ಆಕ್ಸಿಸ್ ಫಾರ್ ದಿಸ್ ಲೂಪ್, ಅಲ್ಲಿ ಏನಂತ ಬರಿಬಹುದು ಜೆ ಕ್ಯಾಪ್. ನೆಕ್ಸ್ಟ್ ರೆಸ್ಟ್ ಆಫ್ ದ ಥಿಂಗ್ಸ್, ರೆಸ್ಟ್ ಆಫ್ ದ ವೈರ್ಸ್, ಈ ವೈರ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೆ, ಮ್ಯೂ ನಾಟ್ ಇಂಟು 10 ಇರುತ್ತಾ. ಬಟ್ ಇದ್ರದ್ದು ಡೈರೆಕ್ಷನ್ ಈ ಕಡೆ ಇದ್ರೆ, ಕರ್ಲ್ಡ್ ಫಿಂಗರ್ಸ್ ಈ ಕಡೆ ಇದ್ರೆ, ತಂಬ್ ಯಾವ ಕಡೆ ತೋರಿಸುತ್ತೆ, ಎಕ್ಸ್ ಆಕ್ಸಿಸ್ ಕಡೆ ತೋರಿಸುತ್ತೆ. ಅಲ್ಲಿ ಏನಾಗುತ್ತೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇದನ್ನ B1 ಅಂತ ಇಟ್ಕೊಳ್ಳೋಣ, ಲೆಟ್ ಇಟ್ ಮೀ B2 ಅಂಡ್ ದಿಸ್ ಒನ್ ಆಸ್ B3. ಸೊ B2 ಎಷ್ಟು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಸೇಮ್ μ0 × 10 ಇಂಟು ಝೆಡ್ ಆಕ್ಸ್ ಐ ಕ್ಯಾಪ್ ಬರುತ್ತೆ, ಎಕ್ಸ್ ಆಕ್ಸ್ ಮೂರನೇದು. ನೋಡ್ರಿ ಇದು ಈ ಕಡೆ ಇದ್ರೆ ಯಾವ ಕಡೆ ಹೋಗುತ್ತೆ, ವೈ ಆಕ್ಸಿಸ್ ಕಡೆ ತೋರಿಸುತ್ತೆ ತಂಬು, ಹೌದಲ್ಲ. ಸೊ ಅಲ್ಲಿಗೆ B3 is μ0 into magnitude same, so this will become J cap, positive x y axis. So finally ನೆಟ್ ಫೀಲ್ಡ್ ಏನಾಗುತ್ತೆ, ನೆಟ್ ಫೀಲ್ಡ್ B is equal to B1 plus B2 plus B3. ಸೊ B is equal to μ0 into 10 ಕಾಮನ್ ಬರುತ್ತೆ, ಉಳಿಯೋದೇನು I cap plus J cap plus. So this is the answer. ಅಲ್ಲಿಗೆ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 26 is D op. So this is the correct answer. Okay, hope ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. Now can we take the next question number 27. Electric current in a circular coil of 2 turns produces a magnetic induction of 0.2 Tesla at its center. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಎಷ್ಟು ಕೊಟ್ಟಿದ್ದಾನೆ, ಅವನೇ ಕೊಟ್ಬಿಟ್ಟು ಅವನೆಷ್ಟು 0.2 ಟೆಸ್ಲಾ, ಎಲ್ಲಿ at the center of circular coil. Okay, next the coil is unwound and then rewound into a circle of 4 ಟರ್ನ್ಸ್ ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಎಷ್ಟಿತ್ತು ಸ್ಟಾರ್ಟಿಂಗ್ ಅಲ್ಲಿ ನೋಡ್ರಿ, ನಂಬರ್ ಆಫ್ ಟರ್ನ್ಸ್ 2 ಟರ್ನ್ಸ್ ಇತ್ತಾ. ಫಾರ್ ಎಕ್ಸಾಂಪಲ್ ಈ ತರ ಬರೆಯೋಣ, 1 and then 2, 2 ಟರ್ನ್ ಇದೆ. ಓಕೆ, ಈ ತರ 2 ಟರ್ನ್ ಇದ್ದಾಗ
ಅಟ್ ದ ಸೆಂಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ 0.2 ಟೆಸ್ಲಾ. ಕ್ಯಾನ್ ಐ ಟೇಕ್ B1 ನಂಬರ್ ಆಫ್ ಟರ್ನ್ಸ್ ಎನ್ ಕ್ಯಾಪಿಟಲ್ ಎನ್ ಬರ್ಬೇಡ. ಓಕೆ, ಸೊ ಎನ್ 1 ಈಸ್ ಈಕ್ವಲ್ ಟು ಎಷ್ಟು 2 ಟರ್ನ್ಸ್. ಈಗ ಏನ್ ಮಾಡ್ತಾರೆ, ಇದನ್ನ ತೆಗೆದ್ಬಿಟ್ಟು ಅದೇ ವೈರ್ನ ಎಷ್ಟು ರೌಂಡ್ ಸುತ್ತಾರೆ, 1 2 3 4, ಅದೇ ವೈರ್ನ 4 ರೌಂಡ್ ಸುತ್ತಾರೆ. ಅವಾಗ ಅದೇ ಕರೆಂಟ್ ಹೋಗ್ತಾ ಇದ್ರೆ ಕರೆಂಟ್ ವಿಲ್ ಬಿ ಸೇಮ್. ಇಲ್ಲಿ ಕೊಟ್ಟಿದ್ದಾರೆ ಸೇಮ್ ಕರೆಂಟ್ ಫ್ಲೋಸ್ ಇನ್ ದ ಕಾಯಿಲ್ ದೆನ್ ದ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಟ್ ದ ಸೆಂಟರ್ ಆಫ್ ದ ಕಾಯಿಲ್. ಹಾಗಾದ್ರೆ ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಎಷ್ಟಿರುತ್ತೆ ಅಂತ ಕೇಳಿದರೆ ನಂಬರ್ ಆಫ್ ಟರ್ನ್ಸ್ ಮಾತ್ರ ಏನಾಗಿದೆ, ಚೇಂಜ್ ಆಗಿದೆ, 4 ಆಗಿದೆ. ಕರೆಂಟ್ ಸೇಮ್ ಇದೆ. ಹಾಗಾದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡೋಣ, ಏನಿಲ್ಲ, ಅದೇ ಸೇಮ್ ಓಲ್ಡ್ ಫಾರ್ಮುಲಾ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಕ್ಯಾನ್ ಬಿ ರಿಟನ್ ಆಸ್ ಮ್ಯೂ ನಾಟ್ ಐ ಬೈ 2 ಪೈ ಎನ್ ಬೇರೆ ಬರೆಯೋಣ ಎನ್. ಈಗ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡ್ರಿ, ನಂಬರ್ ಆಫ್ ಟರ್ನ್ಸ್ ಒಂದೇ ವೇರಿಯಬಲ್ ಅಲ್ಲ ನೋಡ್ರಿ, ರೇಡಿಯಸ್ ಕೂಡ ವೇರಿಯಬಲ್ ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಜೊತೆಗೆ. ಸರ್ ನಂಬರ್ ಆಫ್ ಟರ್ನ್ಸ್ ಮಾತ್ರ ಚೇಂಜ್ ಮಾಡಿರೋದಲ್ವಾ, 2 ಇದನ್ನ 4 ಮಾಡಿದಾರೆ. ಆಗ ರೇಡಿಯಸ್ ಹಂಗಲ್ಲ, ಅದೇ ವೈರ್ ಅನ್ನ ವೈಂಡ್ ಮಾಡಿದ್ರೆ, ಅನ್ವೈಂಡ್ ಮಾಡಿ ಮತ್ತೆ ವೈಂಡ್ ರೀವೈಂಡ್ ಮಾಡಿದ್ರೆ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಆಗ್ಬೇಕಂದ್ರೆ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಏನಾಗಿದೆ, ರೇಡಿಯಸ್ ಅದ್ರದ್ದು ಕಡಿಮೆ ಆಗಿದೆ. ಎಷ್ಟು ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಮಾಡ್ತಿರೋ ಅಷ್ಟು ಟೈಮ್ಸ್ ರೇಡಿಯಸ್ ಕಡಿಮೆ ಆಗುತ್ತೆ. ಬಿಕಾಸ್ ಎನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ಇಫ್ 4 ಟರ್ನ್ಸ್ ರೇಡಿಯಸ್ ಬಿಕಮ್ಸ್ ಎನ್ ಬೈ ಕೆ. ಅಲ್ಲಿಗೆ ಇದ್ರನ್ನ ಡಬಲ್ ಮಾಡಿದ್ರೆ ನಂಬರ್ ಆಫ್ ಟರ್ನ್ಸ್, ಅಲ್ಲಿಗೆ ರೇಡಿಯಸ್ ಏನಾಗುತ್ತೆ ಬೈ 2 ಆಗುತ್ತೆ. ಸೊ ಅಲ್ಲಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ ಮತ್ತೆ ಆರ್. ಈಗ N1 ಎಷ್ಟಿದೆ, 2 ಇದೆ, N2 4 ಇದೆ. ಕರೆಸ್ಪಾಂಡಿಂಗ್ R1 ಏನಂತ ಬರ್ಕೊಳ್ಳೋಣ, ಇಲ್ಲಿ ರೇಡಿಯಸ್ ಎಷ್ಟಿದೆ, ಲೆಟ್ ಮಿ ಟೇಕ್ R1. ಇಲ್ಲಿ ಏನಂತ ಬರ್ಕೊಳ್ಳೋಣ, ಆರ್ ಟು ಏನಂತ ಬರೀಬಹುದು, R1 ಬೈ ಅಲ್ಲಿಗೆ B2 ಬೈ B1 ರೇಷಿಯೋ ಬರ್ಕೊಂಡ್ರಲ್ಲಿ ಏನಾಗುತ್ತೆ, N1 ಬೈ N2 ಆಗುತ್ತೆ. ರೇಡಿಯಸ್ R2 ಬೈ R1 ಆಗುತ್ತೆ. ವಾಟ್ ಈಸ್ N1 2 ಬೈ ವಾಟ್ ಈಸ್ N2 4 ಇಂಟು ವಾಟ್ ಈಸ್ R2 ಹಾಗೆ ಬರೋಣ. ಓಕೆ, R2 ವಾಟ್ ಈಸ್ R1, ಈ ಫಾರ್ಮುಲಿಂದ R1 ಏನಂತ ಬರೀಬಹುದು, 2 ಟೈಮ್ಸ್ R2. ಅಲ್ಲಿಗೆ ಇದು ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ 1/4 ಬರುತ್ತೆ, ಹೌದಲ್ಲ. ಸೊ 2 ಕ್ಯಾನ್ಸಲ್ ಆಗುತ್ತಾ, ಅಲ್ಲಿ ಉಳಿಯೋದಿಲ್ಲ ನಮಗೆ 1/4. ಅಲ್ಲಿಗೆ B2 is equal to B1 by 4. ಅಲ್ಲಿಗೆ B2 is equal to what is B1, ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿತ್ತು ಸ್ಟಾರ್ಟಿಂಗ್ 0.2 ಇತ್ತಾ, ಸಬ್ಸ್ಟಿಟ್ಯೂಟ್ 0.2 by 4. ಓಕೆ, ಇಲ್ಲಿ ಉಲ್ಟಾ ಆಗೋಯ್ತಲ್ವಾ, ಎಸ್ ವಿ ಹ್ಯಾಡ್ ಡನ್ ಎ ಮಿಸ್ಟೇಕ್. ನೋಡ್ರಿ ಇಲ್ಲಿ B2 by B1 ಅನ್ನ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಅಲ್ವಾ. ಅಲ್ಲಿಗೆ ಏನಾಗಬೇಕು, N2 by N1 into R1 by R2. What is N2? 4 by N1 is 2. And what is R1? R1 is R2, 2R2, correct? From this relation R1 is 2R2 divided by R2 ಹಾಗೆ ಬರ್ಕೊಳ್ಳಿ. ಅಲ್ಲಿಗೆ ಕ್ಯಾನ್ಸಲ್ ಆಗುತ್ತೆ, ಇದು R2 ಹೊರಟೋಗ್ತದೆ. ಅಲ್ಲಿಗೆ 4 2s are 8, 2 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಏನಾಗುತ್ತೆ, we left with 4. ಅಲ್ಲಿಗೆ B2 is equal to 4 times B1. So B2 is equal to 4 into what is B1 is 0.2 Tesla. ಅಲ್ಲಿಗೆ ಏನಾಗುತ್ತೆ, B2 is equal to 0.8 Tesla is the answer. So answer is 0.8. ಹಾಗಾದ್ರೆ D is the ಕರೆಕ್ಟ್ ಆಫ್ 27. ಸೊ ಇಲ್ಲಿ ಇನ್ನೊಂದು ಫಾರ್ಮುಲಾ ಬೇಕಾದ್ರೆ ಯೂಸ್ ಮಾಡಬಹುದು ನೀವು. ಇದಕ್ಕೆ ಏನಂದ್ರೆ ಈ ತರ ಅನ್ವೈಂಡ್ ಮಾಡಿ ಅದೇ ವೈರ್ನ ರಿವೈಂಡ್ ಮಾಡಿದ್ರೆ, ಸೊ B2 is N² ಟೈಮ್ಸ್ B1 ಅಂತ ಬೇಕಾದ್ರೆ ಬರ್ಕೊಳ್ಳಿ. N² ಅಂದ್ರೆ ಇಲ್ಲಿ N1 by N2 ಗಳ ರೇಷಿಯೋ, N2 by N1 ಗಳ ರೇಷಿಯೋ ಎಷ್ಟು ಬರುತ್ತೆ, 4/2 which is equal to 2. ಅದೇ ಇಲ್ಲಿ n is equal to n ರೇಷಿಯೋ N² ಟೈಮ್ಸ್, ಅಲ್ಲಿಗೆ ಏನಾಗುತ್ತೆ 2² 4 ಟೈಮ್ಸ್ B1 ಆಗುತ್ತೆ. ಸಿಂಪಲ್ ಕ್ವಶನ್, ನೋಡ್ಕೊಳ್ಳಿ ನೆಕ್ಸ್ಟ್ ಟೈಮ್ N² ಮಾಡಿದ್ರೆ ಮುಗ್ದೋಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 28. ಕರೆಂಟ್ I flowing through a loop, direction of current and shape of the wire as shown in figure. ಅಂದ್ರೆ ಇಲ್ಲಿ ನೋಡ್ರಿ, this is the ಲೂಪ್. 2 ಲೂಪ್ ಇದೆ ನೋಡಿ, ಒಂದು ಇದು ದೊಡ್ಡ ಲೂಪ್, ಇನ್ನೊಂದು ಸಣ್ಣದು, ಎರಡನ್ನು ಜಾಯಿನ್ ಮಾಡಿದಾರೆ. ಓಕೆ, ನೆಕ್ಸ್ಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಲೂಪ್ ಈಸ್ ಮ್ಯೂ ನಾಟ್ ಐ ಬೈ ಆರ್ ಅಂತೆ. ಹಾಗಾದ್ರೆ ಅಟ್ ದ ಸೆಂಟರ್ ಆಫ್ ದ ಲೂಪ್ ಮ್ಯೂ ನಾಟ್ ಐ ಬೈ ಆರ್ ಟೈಮ್ಸ್ ಅಂತ. ಹಾಗಾದ್ರೆ ಮ್ಯೂ ನಾಟ್ ಐ ಬೈ ಆರ್ ಬರ್ಬೇಕು, ಮ್ಯೂ ನಾಟ್ ಐ ಬೈ ಆರ್ ಇಂಟು ಇಲ್ಲಿ ಎಷ್ಟು ಬರ್ಬೇಕು, ಈ ಪ್ಲೇಸ್ ಅಲ್ಲಿ ಎಷ್ಟು ಬರುತ್ತೆ, ನೆಟ್ ಮ್ಯಾಗ್ನೆಟ್ ಅಂತ ಕೇಳಿದ. ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಎಂ ಎ ಕೊಟ್ಟವ್ರೆ, ಎಂ ಎ ಎಷ್ಟು ಆರ್ ಅಂತ, ಎಂ ಎ ದಿಸ್ ಇಸ್ ಎಂ ಎ ಅಂಡ್ ಎಂ ಬಿ ಇಸ್ ಟು ಆರ್, ಎಂ ಬಿ ಟು ಆರ್, ಎಂ ಬಿ ಇಲ್ಲಿದೆ ನೋಡಿ, ಎಂ ಬಿ ಟು ಆರ್, ಎಂ ಎ ಅಥವಾ ಎಂ ಡಿ. ಹಂಗಂಡ್ ಡಿ ಎಂ ಎ ಇಸ್ 90 ಡಿಗ್ರಿ, ಇಲ್ಲೇ ಕಾಣಿಸುತ್ತೆ ಎಂ ಡಿ ಎ 90 ಡಿಗ್ರಿ ಇದೆ, ಅದು ದಿಸ್ ಇಸ್ 90 ಡಿಗ್ರಿ ಅಂಡ್ ದಿಸ್ ಇಸ್ ಎಂ ಎ ಅಂಡ್ ದಿಸ್ ಎಂ. ರೈಟ್, ಈಗ ಏನ್ ಮಾಡೋಣ, ಇಲ್ಲಿ 4 ವೈರ್ ಗಳನ್ನ ಡಿವೈಡ್ ಮಾಡ್ಕೊಳ್ಳೋಣ. ನೋಡ್ರಿ, ಒಂದೊಂದೇ ಸಪರೇಟ್ ಆಗಿ ಬರ್ಕೊಳ್ತೀವಿ, ಒಂದೊಂದೇ. ಇದು ಒಂದು ಸಪರೇಟ್ ತಗೊಳ್ಳಿ. ಇದು ಒಂದು ಪಾರ್ಟ್ ಆಫ್ ಸರ್ಕಲ್ ಅಂಡ್ ಹೂಸ್ ರೇಡಿಯಸ್ ಈಸ್ ಎಂ ಎ. ಎಂ ಎ ಎಷ್ಟಿದೆ ರೇಡಿಯಸ್, ಆರ್ ಇದೆ. ಇದು ಎಷ್ಟು ಭಾಗ ಇದೆ ಅಂದ್ರೆ ಇದು
3/4 ಆಫ್ ಸರ್ಕಲ್ ಬರುತ್ತೆ. 3/4 ಆಫ್ ಸರ್ಕಲ್ ಅಂದ್ರೆ ತೀಟಾ ಎಷ್ಟು ತಗೊಂತೀರಾ ನೋಡ್ರಿ, ಇನ್ ಕಂಪ್ಲೀಟ್ ಸರ್ಕಲ್ ಒಂದು ಪಾರ್ಟ್ ಇದು. 3/4 ಆಫ್ ಸರ್ಕಲ್ ತೀಟಾ 270 ಡಿಗ್ರಿ ತಗೊಳ್ಬೇಕು. ಹೌದಾ? ಯಾವುದು ಫಸ್ಟ್ ನಾನು ಏನ್ ಗ್ರೀನ್ ಮಾಡಿನ ಅದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಕಂಡು ಹಿಡ್ಕೊಂಡು ಬಿ ಡ್ಯೂ ಟು ಯಾವುದು, ಡ್ಯೂ ಟು ಡಿ ಎ ಸರ್ಕಲ್ ವಿಚ್ ಇಸ್ ಎಷ್ಟಿದೆ, 3/4 ಆಫ್ ಸರ್ಕಲ್ ಇದೆ. ಹೌದಾ? 3/4 ಆಫ್ ಕಂಪ್ಲೀಟ್ ಸರ್ಕಲ್ ಇದೆ. ಅಂಡ್ ಉಸ್ ರೇಡಿಯಸ್ ಇಸ್ ಹೌ ಮಚ್, ಇದ್ರದ್ದು ರೇಡಿಯಸ್ ಎಷ್ಟಿದೆ ಅವನೇ ಕೊಟ್ಟವನೆ ಆರ್ ಅಂತ. ಅಲ್ಲಿಗೆ ಫಾರ್ಮುಲಾ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಲೆಟ್ ಇಟ್ ಬಿ ಬಿ1 ಏನಂತ ಬರ್ಕೊಳ್ಬಹುದು, μ0/4π ಇಂಟು ನಂಬರ್ ಆಫ್ ಟರ್ನ್ಸ್ 1 ಇದೆ, I/R ಇಂಟು ತೀಟಾ. ಜನರಲ್ ಫಾರ್ಮುಲಾ ಬರೆದು ಬಿಡ್ತೀವಿ. B1 is equal to μ0/4π ಇಂಟು I/, ರೇಡಿಯಸ್ ಎಷ್ಟು ಕ್ಯಾಪಿಟಲ್ ಆರ್ ಅಂತ ಇದೆಯಾ, ಕ್ಯಾಪಿಟಲ್ ಆರ್ ಬರೆಯೋಣ, ಇಂಟು ತೀಟಾ 3π/. ಹೌದಾ? ರೈಟ್. ಈಗ ಏನ್ ಕ್ಯಾನ್ಸಲ್ ಆಗುತ್ತೆ ಅದನ್ನ ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಪೈ ಹೊರಟೋಗುತ್ತಾ, ಆಮೇಲೆ ಅಷ್ಟೇ. ಅಲ್ಲಿಗೆ ಇದನ್ನ ಬರ್ಕೊಂಡ್ರೆ B1 μ0 ನ್ಯೂಮರೇಟರ್ I 3 ಬರುತ್ತಾ ಬೈ R ಇಂಟು ಎಷ್ಟಾಗುತ್ತೆ 3, ಡಿನಾಮಿನೇಟರ್ 4 2s are 8 ಬರುತ್ತಾ. ಟೇಕ್ ದಿಸ್ as equation 1. ಇದ್ರ ಜೊತೆಗೆ ಡೈರೆಕ್ಷನ್ ಬರ್ಕೊಳ್ಬೇಕು, ನೆಟ್ ಕಂಡು ಹಿಡಿಬೇಕಂದ್ರೆ ಈಗ ಆಂಟಿ ಕ್ಲಾಕ್ ವೈಸ್ ಹೋಗ್ತದೆ. ಯೂಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ನೀವು ಕರ್ಲ್ಡ್ ಫಿಂಗರ್ಸ್ ನ ಈ ಡೈರೆಕ್ಷನ್ ಇಟ್ಕೊಂಡ್ರೆ, ಡೈರೆಕ್ಷನ್ ಆಫ್ ಕರೆಂಟ್ ಇಟ್ಕೊಂಡ್ರೆ, ಓಕೆ, ಸೊ ಅಲ್ಲಿಗೆ ಈ ಡೈರೆಕ್ಷನ್ ಇಟ್ಕೊಂಡ್ರೆ ಕರ್ಲ್ಡ್ ಫಿಂಗರ್ಸ್ ನ ರೈಟ್ ಹ್ಯಾಂಡ್ ತಗೊಂಡು ಅವಾಗ ನಿಮ್ಗೆ ತಂಬು ಬೋರ್ಡ್ ಒಳಗಡೆ ಹೋಗುತ್ತೆ, ಇಂಟು ದ ಬೋರ್ಡ್ ಬರುತ್ತೆ. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ, ಈ ವೈರಿಂದು ಬೋರ್ಡ್ ಒಳಗಡೆ ಬರುತ್ತೆ. ಅಲ್ಲಿಗೆ ಇಂಟು ಮಾರ್ಕ್ ಹಾಕ್ಬೇಡ, ಇಂಟು ಮಾರ್ಕ್ ಇಂಟು ದ ಬೋರ್ಡ್ ಆಫ್ ದ, ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇರುತ್ತೆ. ನೆಕ್ಸ್ಟ್ ಯಾವ ಪಾರ್ಟ್ ತಗೊಳ್ಳೋಣ, ಸ್ಟ್ರೈಟ್ ಪಾರ್ಟ್ ತಗೊಳ್ಳೋಣ. ಮಸ್ತ್ ಇದೆ ಇದು, ಈಸಿ ಸ್ಟ್ರೈಟ್ ಪಾರ್ಟ್. ಹಂಗೇನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೇಳ್ಬಿಟ್ಟು ಆಮೇಲೆ ಕ್ಲಾಸ್ ಮಾಡ್ತಾರೆ. ಅವತ್ ರೆಡ್ಡಿ ಬಂದು ಗೂಬೆ ತರ ಆಡ್ತವನೆ, ಕ್ಲಾಸ್ ಮಾಡ್ತಿದ್ಯಾ ರೆಕಾರ್ಡ್ ಗುರು ಇದು. ಓಕೆ, ನಾವು ಎ ಬಿ ಪಾರ್ಟ್ ಇದೆಯಲ್ಲ, ಎ ಬಿ ಪಾರ್ಟಿನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಕಂಡು ಹಿಡಿಬೇಕು. ಎಂ ಹತ್ರ, ಎಂ ಇಸ್ ಅಟ್ ದ ಸೆಂಟರ್. ನೋಡ್ರಿ ಇಲ್ಲಿ ಈ ಲೈನ್, ಈ ಎಂ ಅನ್ನೋ ಪಾಯಿಂಟ್ ಎ ಬಿ ಆಕ್ಸಿಸ್ ಅಲ್ಲಿ ಇದೆಯಾ, ಹಾಗಾದ್ರೆ ಎ ಬಿ ಪಾರ್ಟಿನ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, 0. ಕರೆಕ್ಟ್ ನೋಡಿ. ಸೊ ಎ ಬಿ ಪಾರ್ಟಿನ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಇಸ್ 0. ಅಲಾಂಗ್ ದ ಆಕ್ಸಿಸ್ ಯಾವಾಗ್ಲೂ 0 ಬರುತ್ತೆ. ನೆಕ್ಸ್ಟ್ ಹಾಗೆ ಡಿ ಸಿ ಪಾರ್ಟ್ ಇಂದ ಕಂಡು ಹಿಡ್ಕೊಂಡು, ಡಿ ಸಿ ಪಾರ್ಟ್ ಏನಿದೆ ಡ್ಯೂ ಟು ದಿಸ್ ಪಾರ್ಟ್. ನೋಡ್ರಿ ಎಲ್ಲಿ ಎಂ ಎಲ್ಲಿದೆ, ಅಲಾಂಗ್ ದ ಆಕ್ಸಿಸ್ ಬರುತ್ತಾ, ಹಾಗಾದ್ರೆ ಈ ಪಾರ್ಟಿನ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಏನಾಗುತ್ತೆ, 0 ಆಗುತ್ತೆ. ಹಾಗಾದ್ರೆ ನಮ್ಗೆ ಉಳಿದಿದ್ದ ಪಾರ್ಟ್ ಏನು, ದಿಸ್ ಬಿ ಸಿ ಪಾರ್ಟ್. ಸೊ ಬಿ ಸಿ ಪಾರ್ಟಿನ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡು ಹಿಡ್ಕೊಬೇಕು. ಓಕೆ, ಸೊ ಇದು ಎಷ್ಟು ಸರ್ಕಲ್ ಇದೆ, ಇದು ದಿಸ್ ಮೇಕ್ಸ್ 90 ಡಿಗ್ರಿ. ಯಾಕೆಂದ್ರೆ 1/4 ಆಫ್ ದ ಸರ್ಕಲ್ ಇದೆಯಾ, ಹಾಗಾದ್ರೆ 90 ಡಿಗ್ರಿ ಬರುತ್ತೆ. ನಾವು 1/4 ಆಫ್ ಗೆ ಸೇಮ್ ಫಾರ್ಮುಲಾ, ಇದೇ ಫಾರ್ಮುಲಾ. ಸೊ ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಏನಂತ ಕರೆಯೋಣ, B2 ಅಂತ ಕರೆಯೋಣ. ಸೊ B2 is equal to μ0/4π ಇಂಟು I/, ರೇಡಿಯಸ್ ಎಷ್ಟಿದ್ರದ್ದು ನೋಡ್ರಿ, ಇದು ಎಂ ಬಿ. ಯಾಕಂದ್ರೆ ಈ ಸರ್ಕಲ್ ಎಂ ಬಿ ದೊಡ್ಡ ಸರ್ಕಲ್ ಇದೆ, 2r ಇದೆ ರೇಡಿಯಸ್. ಅಲ್ಲಿಗೆ ಏನ್ ಮಾಡೋಣ, ರೇಡಿಯಸ್ ಇಸ್ 2r ಇಂಟು ತೀಟಾ ಎಷ್ಟು, π/2. ಸೊ B2 is equal to ಏನ್ ಕ್ಯಾನ್ಸಲ್ ಆಗುತ್ತಿಲ್ಲ, ಪೈ ಕ್ಯಾನ್ಸಲ್ ಆಗುತ್ತಾ, ಅಲ್ಲಿಗೆ ಉಳಿಯೋದು μ0 I/ ಡಿನಾಮಿನೇಟರ್ 16r ಬರುತ್ತೆ. ಕರೆಕ್ಟ್. ಇದರ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಈಸ್, ಇಫ್ ಯು ಯೂಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್, ಇದು ಕರ್ಲ್ಡ್ ಫಿಂಗರ್ಸ್ ಈ ಡೈರೆಕ್ಷನ್ ಅಲ್ಲಿ ಇದ್ರೆ, ಯಾಕಂದ್ರೆ ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ಯಾ, ಕರ್ಲ್ಡ್ ಫಿಂಗರ್ಸ್ ಈ ಡೈರೆಕ್ಷನ್ ಹಿಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ, ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಬೋರ್ಡ್ ಒಳಗಡೆ ಬರುತ್ತೆ. ಹಾಗಾಗಿ ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದೀಸ್ ಟು ಕಾಯಿಲ್ ಸರ್ಕ್ಯುಲರ್. ಹಾಗಾದ್ರೆ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡ್ರಿ, ಎರಡು ಬೋರ್ಡ್ ಒಳಗಡೆ ಇರೋದ್ರಿಂದ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, B1 ಪ್ಲಸ್ B2. ಕಾಮನ್ ಫ್ಯಾಕ್ಟರ್ಸ್ ನ ಕಾಮನ್ ಔಟ್ ಮಾಡಿ, ಯಾವ್ದಾದ್ರು ಕಾಮನ್ ಫ್ಯಾಕ್ಟರ್ಸ್, μ0 I/R, ಇದರಲ್ಲಿ μ0 I/R ಕಾಮನ್ ಫ್ಯಾಕ್ಟರ್ಸ್, ಮತ್ತೆ 8 ಕಾಮನ್ ಬರುತ್ತೆ. ಅಲ್ಲಿಗೆ ಉಳಿಯೋದೇನು, μ0 I/ ಡಿನಾಮಿನೇಟರ್ 8r, ಅಲ್ಲಿಗೆ ಇದರಲ್ಲಿ 3 ಉಳ್ಕೊಳ್ಳುತ್ತೆ, ಪ್ಲಸ್ ಇದರಲ್ಲಿ 1/2 ಉಳ್ಕೊಳ್ಳುತ್ತೆ. ಸೊ μ0 I/8r ಇಂಟು 7/2 ಆಗುತ್ತೆ. ಬಟ್ ಅವ್ರೇನ್ ಕೊಟ್ಟಿರೋದು ಕ್ವಶನ್ ಅಲ್ಲಿ, μ0 I/R ಬಿಟ್ಬಿಟ್ಟು ಈ ಪಾರ್ಟ್ ಅಲ್ಲಿ ಎಷ್ಟು ಬರುತ್ತೆ ಅಂತ ಕೇಳಿದ್ರು. ಅಲ್ಲಿಗೆ μ0 I/R ಬಿಟ್ಬಿಟ್ರೆ ಈ ಪಾರ್ಟ್ ಅಲ್ಲಿ ನಮ್ಗೆ 7/16 ಬರುತ್ತೆ. ಹೌದಲ್ಲ? ಸೊ 7/16 ನೋಡ್ರಿ, ಇದು 7/8 ಇಂಟು 16. ಐ ಕ್ಯಾನ್ ರೈಟ್ ದಿಸ್ ಆಸ್ μ0 I/R ಇಂಟು 7/16. ಅಂಡ್ ಅಲಾಂಗ್ ವಿತ್ ದಟ್ ವಿ ಹ್ಯಾವ್ ಟು ರೈಟ್ ದ ಡೈರೆಕ್ಷನ್. ಎರಡೂ ಫೀಲ್ಡ್ ಗಳು ಒಂದೇ ಕಡೆ ಇದ್ದಾಗ ನೆಟ್ ಫೀಲ್ಡ್ ಕೂಡ ಅದೇ ಕಡೆ ಬರುತ್ತೆ, ಅವೇ ಫ್ರಮ್ ದ ಅಬ್ಸರ್ವರ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್, ಇನ್ ಟು ದ ಪ್ಲೇನ್ ಅಂತ ಬರೀಬೇಕು. ಈಗ ಆಪ್ಷನ್ ಯಾವುದು, 28 ಗೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. 7/16 ಇಂಟು ದ ಪ್ಲೇನ್ ಆಫ್ ದ ಪೇಪರ್. ಓಕೆ.
The next question number 29. The next is question number 29. Ampere circuit law is given by where is Ampere circuit law line integral of magnitude over a closed loop is equal to mu naught times the net current through that loop. Okay, ಇಲ್ಲಿ ನೋಡಿ closed loop represented by this one. ಆಮೇಲೆ line integral nothing but this one. Magnetic field represented by the line integral of magnetic field over a closed loop is equal to mu naught times net current ಅಂತ net current ಯಾವ್ದಿದೆ ನೋಡಿ net current enclosed by the loop ಹಾಗಂದ್ರೆ B is the correct I ಇದು ಬರಲ್ಲ B is the correct I. Next question number 30. Two identical current carrying coaxial loops ಇದೆ ಅಂತ carry current I coaxial loops identical current I ಹೋಗ್ತಿದೆ ಬಟ್ ಇನ್ ದ opposites ಆಗಿದ್ರೆ a simple Amperian loop passes through both of them at once calling them as loop C. Then which of the statement is correct? So which of the statement is correct? ಇಲ್ಲಿ ನೋಡಿ ಏನಾಗ್ತದೆ two identical coaxial loops ಅಂತ the axis of the loop and these two are the coaxial loops. Okay, looks like coaxial and carry current I in the opposite direction. ಒಂದರಲ್ಲಿ ಕರೆಂಟ್ ಕ್ಲಾಕ್ ವೈಸ್ ಹೋಗ್ತದೆ ಇನ್ನೊಂದರಲ್ಲಿ ಕರೆಂಟ್ ಆಂಟಿ ಕ್ಲಾಕ್ ವೈಸ್ ಹೋಗ್ತದೆ ಅಂತ ಸಿಮಿಲರ್ ಕರೆಂಟ್ ಓಕೆ ಐ ಹೌದು ಸಿಮಿಲರ್ ಕರೆಂಟ್ ಬಟ್ ಇನ್ ದ ಆಪೋಸಿಟ್ ಡೈರೆಕ್ಷನ್. an Amperian loop passes through both of them at once ಅಂದ್ರೆ ಎರಡನ್ನು ಸೇರಿ ಏನ್ ಮಾಡೋಣ ಒಂದು Amperian loop ಅನ್ನ ಹಾಕೊಳ್ಬಹುದು. this is the loop ಎರಡು ಸೇರಿ so both of them at once. Okay, then calling loop as C. ಹಾಗಾದ್ರೆ ಈ ಲೂಪ್ ಅನ್ನು ಏನಂತ ಕರೆಯೋಣ C loop. Then which statement is correct? Okay, ಇಲ್ಲಿ closed loop B dot dl is equal to plus or minus 2 mu naught ಆಗಲ್ಲ ಹೌದಾ. Next, the value of B dot dl is independent of sense of C. ಹಾಗಾದ್ರೆ C ಲೂಪಿನ ಯಾವ ತರಹದ ಲೂಪ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಲ್ಲ ಅನ್ನೋದೇ ಕರೆಕ್ಟ್. B is the correct answer. CN ಕೊಡಿದಾನೆ there may be a point C where B and DL are parallel ಅಲ್ಲ none of these. So B is the correct.